ವರ್ತಿತಂ ಪೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ಯಾವೀಗ ಅಸನ್ನೈವ ಕಾರಣಂ ಅನಂತಗುಣೋ ಹರೇರಿತಿ ವಿಪರಿಣಾಮ ಅನ್ವಯಃ ಸ್ವರೂಪ ನಿರಾಕರಣ ಪರೇಯಂ ಕೃತೋ ನ ಇತ್ಯತಃ ಅಯುಕ್ತಂ ತದಿತಿ. ಏನಾಯ್ತು? ತತ್ ಹರೇರೇವ ಸ್ವಾತಂತ್ರ್ಯಂ ಅನ್ಯಸ್ಯ ಅಸ್ವಾತಂತ್ರ್ಯಂ ಇತ್ಯೇತತ್ ಕಿಂಸ್ವಿದಾಸೀದಧಿಷ್ಠಾನಂ. ಅದೇ ತಾನೆ. ಆರಂಭಣಂ ನಾಸದಾಸೀತ್ ನೋ ಸದಾಸೀತ್ ತದಾನೀಂ ನಾಸೀತ್ ರಜೋ ನೋ ವ್ಯೋಮ ಇತ್ಯಾದಿ ಸಾಧನಾಂತರ ಸ್ವಾತಂತ್ರ್ಯ ನಿರಾಕರಣ ಪರಾ ಶ್ರುತಿ ವದೇತ್. ದೇವರಿಗೆ ಉಳಿದವರು ಹರೇ ರೀತಿ ವಿಪರಿಣಾಮ ಆಯ್ತಲ್ಲ. ನಾಯುಕ್ತಂ ತದ್ವದೇ ಶ್ರುತಿ ಇತಿ ಚ ಇಹಾಪಿ ಅನ್ವೇತಿ. ಹರೇರೇವ ಸ್ವಾತಂತ್ರ್ಯಾತ್ ಅನ್ಯಸ್ಯ ಅಸ್ವಾತಂತ್ರ್ಯಾತ್ ಯುಕ್ತಿ ವಿರುದ್ಧವಾದಿನಿ ಶ್ರುತಿ ನ ಭವತಿ. ಹರೇರೇವ ಸ್ವಾತಂತ್ರ್ಯಾತ್, ಹರಿಗೆ ಮಾತ್ರವೇ ಸ್ವಾತಂತ್ರ್ಯ ಇರೋದರಿಂದ, ಅನ್ಯಸ್ಯ ಅಸ್ವಾತಂತ್ರ್ಯಾತ್, ಉಳಿದವರಿಗೆ ಅಸ್ವಾತಂತ್ರ್ಯವಿರೋದರಿಂದ, ಯುಕ್ತಿ ವಿರುದ್ಧ ವಾದಿನಿ ಶ್ರುತಿ ನ ಭವತಿ, ಯುಕ್ತಿಗೆ ವಿರುದ್ಧವಾಗಿ ಶ್ರುತಿ ಎಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸೃಷ್ಟಿಯ ಪ್ರಾರಂಭದಲ್ಲಿ ದೇವರಿಗೆ ಸಹಾಯ ಇತ್ತು ಅನ್ನೋ ಅರ್ಥವನ್ನ ಶ್ರುತಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿನೇ ಅದಕ್ಕೆ ಸ್ವತಂತ್ರನಾದವನಿಗೆ ಅಸ್ವತಂತ್ರ ಸಹಾಯ ಮಾಡ್ತಾರಾ? ಅಸ್ವತಂತ್ರರಿಗೆ ಸ್ವತಂತ್ರ ಸಹಾಯ ಮಾಡ್ತೇನೆ ಎಂಬುದು ಯುಕ್ತಿನೇ ಹೊರತು ಸ್ವತಂತ್ರನಿಗೆ ಅಸ್ವತಂತ್ರ ಸಹಾಯ ಮಾಡ್ತಾರೆ ಅಂದ್ರೆ ಯಾರು ಸ್ವತಂತ್ರರಾಗ್ತಾರಾಗ? ಅವರ ದಿವಸ ಊಟ ಬಾಟಾಗೋಗುತ್ತೆ. ಆದ್ದರಿಂದ ಆ ವಾದ ಮಾಡಕ್ಕೆ ಬರೋದಿಲ್ಲ. ಅದು ಯುಕ್ತಿ ವಿರುದ್ಧ. ಯುಕ್ತಿ ವಿರುದ್ಧವಾದ ವಿಚಾರವನ್ನು ಎಂದು ಶ್ರುತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನ ಉಕ್ತ ದೋಷಸ್ಯಾದಿತ್ಯರ್ಥ. ಹಾಗೇನಾದ್ರು ಇದ್ರೆ ಹೇಳೋ ಅರ್ಥ ಬಂದು ದೇವರಿಗೆ ಪ್ರಕೃತಿ ಮೊದಲಾದವುಗಳ ಸಹಾಯ ಬೇಕಿತ್ತು, ಸ್ವಂತ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಹೇಳ್ತಿತ್ತು. ಆ ಪ್ರಸಂಗ ಇಲ್ಲ. ಕುತೋ ಹರೇರೇವ ಸ್ವಾತಂತ್ರ್ಯ ಮಿತ್ಯತೋಪಿ ನಾಯುಕ್ತಮಿತ್ಯಾದಿ. ಹರಿಗೆ ಮಾತ್ರ ಸ್ವಾತಂತ್ರ್ಯ ಇದೆ ಅಂತ ಎಲ್ಲಿ ಹೇಳ್ತೀರಿ ಅಂದ್ರೆ ಶ್ರುತಿ ಹೇಳಿದೆ. ತತ್ ಹರೇರೇವ ಸ್ವಾತಂತ್ರ್ಯಂ ಅನ್ಯಸ್ಯ ಅಸ್ವಾತಂತ್ರ್ಯಮಿತ್ತೇತತ್. ಹರಿಗೆ ಸ್ವಾತಂತ್ರ್ಯ, ಉಳಿದವರಿಗೆ ಅಸ್ವಾತಂತ್ರ್ಯ ಅನ್ನೋದನ್ನ ವೇದ ಸ್ಪಷ್ಟ ಹೇಳ್ತಾ ಇದೆ. ಕಿಂಶುತಾಸೀದ್ ಅಧಿಷ್ಠಾನಂ ಆರಂಭಣಂ ನಾಸದಾಸೀತ್. ಪರಮಾತ್ಮನಿಗೆ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಾಗ ಅಧಿಷ್ಠಾನ ಅಂತ ಎಲ್ಲಿದೆ? ಸ್ವತಂತ್ರ, ಇನ್ನೊಂದು ಅಧಿಷ್ಠಾನ ಬೇಕಿಲ್ಲ. ಆರಂಭಣ ಸಹಕಾರಿ ಕಾರಣಗಳು ಯಾವುದಿದೆ? ಯಾವುದೂ ಇಲ್ಲ. ನಾಸದಾಸಿ ನೋ ಸದಾಸಿ ತದಾನೀಂ. ಹೋಗಲಿ, ಏನೋ ಇತ್ತು ಅಂತ ಹೇಳೋದಾದ್ರೆ ಆಗ ವ್ಯಕ್ತ ಪದಾರ್ಥಗಳಿಲ್ಲ. ಅಸತ್ ಸತ್ಗೆ ಅರ್ಥ ಹೇಳಿದ್ದಾರೆ. ಮೂರ್ತಂ ಸದಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ ಅಂತ ಪೈಂಗಿ ಶ್ರುತಿಯನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ. ತತ್ವೋದ್ಯೋತದೊಳಗೆ ಕೋಟ್ ಮಾಡಿರೋದ್ರಿಂದ ಇಲ್ಲಿ ಆಗ ಮೂರ್ತ ಪದಾರ್ಥಗಳಾದಂತಹ ಪೃಥಿವಿ ತೇಜಸ್ಸು ಇಲ್ಲ. ಅಮೂರ್ತ ಪದಾರ್ಥಗಳಾದಂತಹ ವಾಯು ಮತ್ತು ಭೂತಾಕಾಶನೂ ಇಲ್ಲ. ಅಂದಮೇಲೆ ಅವುಗಳ ಸಹಾಯ ತಗೊಂಡು ಸೃಷ್ಟಿ ಮಾಡಿದ ಅಂತ ಹೇಗೆ ಹೇಳ್ತೀರಿ? ಹೇಳಕ್ ಸಾಧ್ಯನೇ ಇಲ್ಲ. ವ್ಯಕ್ತಿನೇ ಇರದೆ ಹೋದ ಕಾಲಕ್ಕೆ ಅವುಗಳ ಸಹಾಯ ತಗೊಳ್ಳೋ ಪ್ರಶ್ನೆನೇ ಬರಲಿಲ್ಲ. ಈ ಪರ್ವತ ಅವ್ರ ಸೃಷ್ಟಿ ಆಮೇಲೆ ಆಯ್ತೆ ಹೊರತು ಮೊದಲು ಆಗೇ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಒಳ್ಳೆ ಆರ್ಗ್ಯುಮೆಂಟ್ ಅದು. ಅದೇ ಹೇಳ್ತಿರೋದು. ಅಲ್ಲ, ಅಧಿಷ್ಠಾನ ಎಲ್ಲಿದೆ? ಅದು ನಮ್ಮ ಅನುಗ್ರಹ ಮಾಡ್ಲಿಕ್ಕೆ ಅಷ್ಟೇನೆ. ಅನುಗ್ರಹ ಮಾಡ್ಲಿಕ್ಕೆ ಹೊರತು ಅದು ನಮ್ಮ ಹೃದಯದಲ್ಲಿ ಇದ್ಕೊಂಡು ಕ್ಯಾಂಪ್ ಹಾಕ್ಲಿಕ್ಕಲ್ಲ ಬಂದಿಲ್ಲ ಪರಮಾತ್ಮ. ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದಾನೆ ಹೊರತು ಯಾವುದಕ್ಕೆ ಬಂದಿಲ್ಲ. ನಮ್ಮ ಜಾಗ ಕೊಡಿ ಇರ್ತೀನಿ ಅಂತಂದು ಆ ರೀತಿ ಬಂದಿದ್ದಲ್ಲ. ಗೊತ್ತಾಯ್ತಾ? ಆವಾಗ ಏನಾಯ್ತು? ಪರಮಾತ್ಮ ಏನಾಗ್ತಾ ಇದ್ದಾಗ ಇರ್ಲಿಕ್ಕೆ ಜಾಗ ಬೇಕಾಗಿತ್ತು, ಅದಕ್ಕೆ ನಮ್ಮಲ್ಲಿ ಕೂತ್ಕೊಂಡ ಅಂತ ಹೇಳ್ಬೇಕಾಯ್ತು. ಹಾಗಿಲ್ಲ. ನಮ್ಮಲ್ಲಿ ಕೂತಿರೋದು ಯಾತಕ್ಕೋಸ್ಕರ? ನಮಗೆ ಅನುಗ್ರಹ ಮಾಡ್ಲಿಕ್ಕೆ ಹೊರತು ನಮ್ಮಿಂದ ಉಪಯೋಗ ತಗೊಳ್ಳೋದಕ್ಕಲ್ಲ. ನ ಪ್ರಯೋಜನವತ್ವ ತಿನ್ ಸೂತ್ರ ಬಂದಿದೆ. ಇತ್ಯಾದಿ ನಾಸೀದ್ ರಜಃ ನೋ. ಗುಣಗಳಿತ್ವ ಅದೂ ಇಲ್ಲ. ತತ್ವಾದಿ ಗುಣಗಳು ಇಲ್ಲ, ಇವೂ ಇಲ್ಲ. ನ ವ್ಯೋಮ, ಆಕಾಶಾದಿಗಳು ಸ್ವತಂತ್ರವಾಗಿ ಇಲ್ಲ. ಇತ್ಯಾದಿನ ಸಾಧನಾಂತರ ಸ್ವಾತಂತ್ರ್ಯ ನಿರಾಕರಣ ಪರಾಶ್ರುತಿ ವದೇತ್. ಸಾಧನಾಂತರ ಸ್ವಾತಂತ್ರ್ಯ ನಿರಾಕರಣ ಪರಾಶ್ರುತಿ ಎನ್ನುವುದು ಸಾಧನಾಂತರ, ಬೇರೊಂದು ಸಾಧನಕ್ಕೆ ಸ್ವಾತಂತ್ರ್ಯವನ್ನ ನಿರಾಕರಣೆ ಮಾಡತಕ್ಕಂಥ ಶ್ರುತಿ ಸ್ಪಷ್ಟ ಇರೋದ್ರಿಂದ ವಿಷ್ಣು ಒಬ್ಬನೇ ಸ್ವತಂತ್ರ. ತಥಾ ಅಯುಕ್ತಂ ನ ಯುಕ್ತಿ ಶೂನ್ಯಂ ನ. ಆದ್ರಿಂದನೇ ನ ಅಯುಕ್ತಂ ತದ್ವತೆ ಶ್ರುತಿ. ಅಯುಕ್ತಂ ಅಂದ್ರೇನೋ ಯುಕ್ತಿ ಶೂನ್ಯಂ. ಯುಕ್ತಿಯ ಸಹಕಾರವಿಲ್ಲದೆ ಅಥವಾ ಯುಕ್ತಿಗೆ ವಿರುದ್ಧವಾಗಿ ಎಂದು ಕೂಡ ಶ್ರುತಿ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಇವತ್ತು ಭಾರಿ ದೊಡ್ಡವರು ಹೇಳ್ತಾರೆ ಅಂದ್ರೆ ಏನೇನು ಹೇಳ್ತಾರೆ ಅಂತ ಅರ್ಥ ಅಲ್ಲ. ಏನಂತ ಹೇಳ್ತಾರೆ ಸಾಮಾನ್ಯವರು? ಸರಿಯಾಗಿ ಹೇಳ್ತಾರೆ ಅಂತ. ಸಾಮಾನ್ಯ ದೊಡ್ಡವರು ಅಂತಷ್ಟೇ ತಲೆ ಏನು ಕೂತಿರುತ್ತೆ, ಸರಿಯಾಗಿ ಹೇಳ್ತಾರೆ, ತಪ್ಪಾಗಿ ಹೇಳೋದಿಲ್ಲ. ಯಾರಾದ್ರೂ ಹೇಳಿದರು ಅಂತ ಹೇಳಿದ್ರೆ ಅವನು ದೊಡ್ಡವನಲ್ಲ, ಅಥವಾ ಹೇಳಿದವನು ದಡ್ಡ, ಅವನ ಅರ್ಥ ಮಾಡ್ಕೊಂಡಿಲ್ಲ. ಅದೇನೋ ಹೇಳಿದ್ರು ಇವನೇನೋ ತಿಳ್ಕೊಂಡ ಅಷ್ಟೇ ಹೊರತು ಅವ್ರು ಹೇಳಿದ ಮಾತು ಆಗಲ್ಲ. ನಮ್ಗೆ ಎಷ್ಟು ನಂಬಿಕೆ ಇದೆ ಕೆಲವು ಮೇಲೆ ಅಂದ್ರೆ ಅವ್ರು ಹೀಗೊಂದು ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ಹೇಳ್ಬಿಡ್ತೇವೆ ನಾವು. ಅವರೇನು ಮನುಷ್ಯರೇ, ನಮಗೆ ಪರಿಚಿತರೇ, ಕೆಲವೊಮ್ಮೆ ತಪ್ಪು ಮಾಡಿರ್ಬೋದು ಕೂಡ. ಇಷ್ಟ ಆದರೂ ನಮ್ಮ ವಿಷಯದಲ್ಲಿ ಹೇಳೋ ಸಾಧ್ಯನೇ ಇಲ್ಲ ಅಂತ ನಾವು ಪ್ರಮಾಣ ಮಾಡಬೇಕಾದ್ರೆ ಹೇಳ್ಬಿಡ್ತೇವೆ. ಅಂತ ಹೊತ್ತಿನಲ್ಲಿ ಶ್ರುತಿ ಹೇಗೆ ಹೇಳುತ್ತೆ ಹಾಗೆ ಸಾಧ್ಯನೇ ಇಲ್ಲ. ಶ್ರುತಿ ಅಂದ್ರೆ ಏನದು? ಅಪೌರುಷ. ಅಂದಮೇಲೆ ಏನು ಶ್ರುತಿ? ಅದು ದೋಷರಹಿತ, ನಿರ್ದೋಷವಾದ ಶ್ರುತಿ. ದೋಷ ಹೇಳೋದಾದ್ರೆ ನಿರ್ದೋಷತ್ವನೇ ಇಲ್ಲ ಅದಕ್ಕೆ. ಅದು ಹಾಲು ಕಪ್ಪಿದೆ ಅಂದ್ರೆ ಯಾರು ಒಪ್ತಾರ? ಸಾಧ್ಯ ಇಲ್ಲ. ಆದ್ದರಿಂದ ಶ್ರುತಿ ಎಂದೂ ಕೂಡ ಅಯುಕ್ತವನ್ನು ಹೇಳೋದಿಲ್ಲ. ಇವಾಗ ಗಟ್ಟಿ ಮಾಡ್ಕೋಬೇಕು. ಆದ್ದರಿಂದ ಆಹಾರ ಸಂಧ್ಯಾ ಉಪಾಸೀತ ಅಂತ ಹೇಳಿದೆ ಅಂದ್ರೆ ಮಾಡಲೇಬೇಕು, ಒಳ್ಳೇದಾಗತ್ತೆ ಅಂತ ಅರ್ಥನೇ ಹೊರತು ಯಾತಕ್ಕೆ ಹೇಳುತ್ತೆ ಅಂತ ಅರ್ಥ ಅಲ್ಲ. ಅಮಾತ್ಯ ದೋಷನೇ ಇಲ್ಲ. ತಥಾ ಅಯುಕ್ತಂ ನ ಯುಕ್ತಿಶೂನ್ಯಂ ನ ಅಯುಕ್ತಂ ನ ಯುಕ್ತಿಶೂನ್ಯಂ ನ ಸರ್ವಸ್ಯ ತತ್ತಂತ್ರತ್ವಾತ್ ಸಾಧನ ಸತ್ತಾ ಪ್ರದತ್ವಾತ್ ಇತ್ಯಾದಿ. ತತ್ತಂತ್ರತ್ವಾತ್ ಅಂದ್ರೇನು? ಸಾಧನ ಸತ್ತಾ ಪ್ರದತ್ವಾತ್. ಸಾಧನಗಳು ಇದ್ದ ಮೇಲೆ ಅವುಗಳ ಸಹಕಾರದ ಪ್ರಶ್ನೆ. ಅವೇ ಇಲ್ಲಾಗ ಅವುಗಳ ಸತ್ವ ಇಲ್ಲಿಂದ ಬರಬೇಕು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಸಾಧನ ಸತ್ತಾ ಪ್ರದತ್ವಾತ್ ಇತ್ಯಾದಿ ಯುಕ್ತಿ ಸಿದ್ಧಂಚ ಯಥೋ ಅತ ಇತಿ ಯೋಜ್ಯಂ. ಅದಕ್ಕೆ ಹೇಳ್ತಾರೆ ಹಸು ಬಾಲ ಅಲ್ಲಾಡಿಸ್ಬೇಕೆ ಹೊರತು ಬಾಲ ಹಸುನ ಅಲ್ಲಾಡಿಸುತ್ತಾ? ಅರ್ಥ ಆಯ್ತಾ? ಈಗ ಇವರೆಲ್ಲ ಬಾಲ ಅಂದ್ರೆ ಫಾಲೋಯರ್ಸ್, ಅನುಯಾಯಿಗಳು. ಅಸ್ವತಂತ್ರರೆಲ್ಲ ಸ್ವತಂತ್ರ ಅನುಸರಿಸಿ ಹೋಗ್ಬೇಕೆ ಹೊರತು ಸ್ವತಂತ್ರ ಅಸ್ವತಂತ್ರ ಮಾತ್ರ ಕೇಳ್ತಾನೆ ಎಂಬ ಮಾತೇ ವಿರುದ್ಧವಾದದ್ದು. ಸ್ವಾತಂತ್ರ್ಯನ ಹೋಯ್ತು, ಅಸ್ವಾತಂತ್ರ್ಯನ ಹೋಯ್ತು. ಇವರಿಗೆ ಅರ್ಥ ಮಾಡಿಕೊಡುದು. ಯಥೋ ಅತ ಇತಿ ಯೋಜ್ಯಂ ಇತ್ಯಾದಿ ಯುಕ್ತಿ ಸಿದ್ಧಂಚ ಯಥೋ ಅತಃ ಇತಿ ಯೋಜ್ಯಂ. ಆದ್ದರಿಂದ ಇತ್ಯಾದಿ ಯುಕ್ತಿಗಳಿಂದಲೂ ಸಿದ್ಧವಾಗೋದ್ರಿಂದ ಎಂದೂ ಬೇರೆಯವರ ಸಹಕಾರ ದೇವರಿಗೆ ಬೇಕಿಲ್ಲ. ಅವರು ಸೇವೆ ಮಾಡಕ್ಕೆ ಅನುಗ್ರಹ ಮಾಡ್ತಾನೆ ಹೊರತು ಅನುಗ್ರಹ ಮಾಡೋದು ಅದು ಶಕ್ತಿ ಇದ್ದು ಕೂಡ ಅವಕಾಶ ಕೊಟ್ಟಾಗ. ಏನ್ ಮಾಡಿದ್ರು? ಹನುಮಂತನ್ನೇ ತಗೋಣ ಹೋಗ್ಲಿ. ಅವ್ರು ಮಾಡಿದ್ದೇನು? ಸುಂದರಕಾಂಡದಲ್ಲಿ ರಾವಣನ ಕೊಂದು ಹೋಗ್ಬೋದ ನಾನು, ಆದರೆ ಕೊಲ್ಲೋದಿಲ್ಲ. ತನ್ನ ಶಕ್ತಿ ಇದ್ರೂ ಕೂಡ ಏನ್ ಮಾಡೋದಿಲ್ಲ. ನನ್ನ ಸ್ವಾಮಿ ರಾಮದೇವರಿಗೆ ಮೀಸಲಿ ಇವನು, ರಾಮದೇವರೇ ಕೊಲ್ಲಬೇಕು ಅಂತ ಬಿಟ್ಟು. ಅಂದ್ರೆ ಹನುಮಂತ ದೇವರಿಗೆ ಎಷ್ಟು ಶಕ್ತಿ ಇತ್ತು? ರಾವಣ ಕೊಲ್ಲ ರಾಮದೇವ ಸಹಾಯ ಬೇಕಾಗಿದ್ರೆ ಭಾರಿ ಇಂಪಾರ್ಟೆಂಟ್ ಅದು. ಕಪಿಗಳು ಸಹಾಯ ತಗೊಂಡು ರಾಮದೇವರು ರಾವಣನ ಕೊಂದ್ರು ಅಂತ ಕೆಲವು ಆರೋಪ ಮಾಡೋದುಂಟು. ಅದಕ್ಕೆ ಉತ್ತರ ಏನದಕ್ಕೆ? ಹಾಗೆ ಹನುಮಂತರ ಕೈಲಿ ಕೆಲಸ ಮುಗಿಸ್ಬಿಡ್ಬೋದಾಗಿ. ಹನುಮಂತ ಏನ್ ಮಾಡಿದ? ರಾಮನ ಶಕ್ತಿ ಗೊತ್ತಿತ್ತು. ಆದ್ದರಿಂದ ನಾನು ರಾಮನಿಗೆ ಮೀಸಲು, ರಾಮ ಮಾಡ್ತಾನೆ, ನಾನು ಮಾಡಬೇಕಾಗಿಲ್ಲ. ಕಪಿಗಳಲ್ಲಿ ಚೀಫ್ ಯಾರು? ಹನುಮಂತ. ಹನುಮಂತನೇ ನನಗೆ ಇವತ್ತು ರಾಮನ ಸಹಾಯ ಬೇಕು, ರಾಮನೇ ನನ್ನ ಸಹಾಯ ಬೇಡ ಅಂತ ಹೇಳಿದ ಮೇಲೆ ಇನ್ನು ಉಳಿದವ್ರು ಯಾಕೆ ಕ್ಲೇಮ್ ಮಾಡಕ್ಕೆ ಬರುತ್ತೆ? ಸಾಧ್ಯನೇ ಇಲ್ಲ. ಅವೆಲ್ಲ ಕಥೆಯಲ್ಲ, ದೊಡ್ಡ ಪ್ರಿನ್ಸಿಪಲ್ ಹೇಳ್ತಾ ಇದೆ. ಸೊ ರಾಮದಾಸ ಹನುಮಂತ ಅಂತ. ಹನುಮಂತನ ಶಕ್ತಿ ಎಷ್ಟಿತ್ತು ಅಂದ್ರೆ ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಭವೇತ್ ಅಂತ ರಾವಣನ ಎದುರಿಗೆ ಹೇಳೋ ಮಾತು. ಮತ್ತೆ ಎಲ್ಲೋ ಕುತ್ಕೊಂಡು ಹೇಳೋದಲ್ಲ ಅದು. ರಾವಣನ ಎದುರಿಗೇನೆ ಎಲ್ಲೋ ನಾನು ರಾಮನ ದಾಸ, ಆದ್ರೆ ನಿನ್ನಂತ ರಾವಣರಿದ್ದಾರಲ್ಲ ಅವರು ಸಾರು ಬಂದ್ರು ಕೂಡ ನಾನು ಏನೇನೂ ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ತಾರೆ. ಗುಟ್ಟಾಗಿ ಒಬ್ಬನೇ ಇರೋ ಮತ್ತೆ ಜೊತೆ ಯಾರ್ಯಾರು ಜೊತೆಗಿಲ್ಲ. ಒಬ್ಬನ ಕೈಯಲ್ಲಿ ಆಯುಧ ಕೂಡ ಇಲ್ಲ. ರಾವಣ ಫುಲ್ ಫ್ಲೆಡ್ಜ್ ಇದ್ದಾನೆ. ತಕ್ಷಣ ಓಡೋಕಾಗಿಲ್ಲ, ಸಮುದ್ರ ಬೇರೆ ಅಡ್ಡ ಇದೆ, ಗೊತ್ತಾಯ್ತಾ? ಅವನ ಸೈನ್ಯ ಇದೆ. ಇಷ್ಟಾರಿ ಮಾತಾಡ್ತಾರೆ. ಹನುಮಂತನ ಶಕ್ತಿ ಎಷ್ಟಿತ್ತು ಅಂತ ರಾವಣಾದಿಗಳನ್ನು ಕೊಲ್ಲಲಿಕ್ಕೆ. ಹಾಗಿದ್ರೆ ಉಳಿದವ್ರ ಸಹಾಯ ಬೇಕಾ? ಬೇಕೇ ಇಲ್ಲ. ಅದೇ ರೀತಿ ಬರೋ ಸೃಷ್ಟಿಯಾದಿಗಳನ್ನ ಮಾಡಕ್ಕೆ ದೇವರಿಗೆ ಸಹಾಯ ಬೇಕಾ? ಬೇಕೇ ಇಲ್ಲ. ಅವರಿಗೆಲ್ಲ ಅವಕಾಶ ಕೊಟ್ಟು ಸಾಧನೆ ಮಾಡಿಸ್ತಾನೆ ಎಂಬುದು ದೇವರ ಅನುಗ್ರಹ. ನಾವು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ, ಭಾರಿ ಶ್ರೀಮಂತ, ಬೇಕಿಲ್ಲ, ಕ್ಲೋಸ್ ಮಾಡಬಹುದು. ಎಷ್ಟೋ ಜನ ಪಾಪ ನಿರುದ್ಯೋಗಿಗಳಾಗಿಬಿಡ್ತಾರೆ. ಅದಕ್ಕೇನ್ ಮಾಡ್ತಾನೆ? ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಅಷ್ಟು ಜನಕ್ಕೆ ಪಾಪ ಅನ್ನ ಸಿಗುತ್ತೆ ಅಂತೇಳಿ ಹಾಗೆ ಕೊಡ್ತಾ ಇರ್ತೀವಿ. ಭಿಕ್ಷೆ ಆಗುತ್ತೆ. ಹಾಗೆ ಕೊಟ್ಟರೆ ಭಿಕ್ಷೆ, ಕೆಲಸ ಮಾಡಿಸ್ಕೊಂಡು ಕೊಟ್ಟರೆ ಅದೇನದು ಸಂಬಳ. ಹಾಗೆ ಕೊಟ್ಟರೆ ಭಿಕ್ಷೆ, ಭಿಕ್ಷೆ ಕೊಟ್ಟರೆ ಅವಮಾನ ಮಾಡಿದಾಗ ಲೆಕ್ಕ. ಅದಕ್ಕೆ ಅವಮಾನ ದೇವ್ರು ಎಷ್ಟು ಮಾಡ್ತಾನೆ ಅಂದ್ರೆ ಅವ್ರಿಗೆ ಗೌರವ ಉಳಿಸಿಕೊಡ್ತಾನೆ. ಅದು ಭಾರಿ ವಿಚಾರ. ಅವಮಾನ ಮಾಡ್ಬೋದಾಗಿತ್ತು ಬೇಕಾದ್ರೆ, ತಿಂದ್ಕೊಂಡು ಹೋಗ್ರಿ ಅಂತ. ಮಾಡೋದಿಲ್ಲ ಆ ರೀತಿಯಲ್ಲಿ. ಮನುಷ್ಯನೇ ಅವಮಾನ ಮಾಡ್ತಾನೆ ಎಷ್ಟೋ ಸಲ. ಅಸ್ವತಂತ್ರನಾದವನೇ ತನ್ನಂಥವ್ರಿಗೆ ಅವಮಾನ ಮಾಡ್ತಾನೆ. ಆದ್ರೆ ಸ್ವತಂತ್ರನಾದ ಪರಮಾತ್ಮ ಏನ್ ಮಾಡ್ತಾನೆ? ಯಾರಿಗೂ ಕೂಡ ಮಾಡೋದಿಲ್ಲ. ಮತ್ತೆ ಎಲ್ರಿಗೂ ಆಪರ್ಚುನಿಟಿ ಕೊಡ್ತಾನೆ. ಅವ್ರು ಉಪಯೋಗ ಮಾಡ್ಕೊಳ್ಳೋದಿಲ್ಲ, ಸಾಯ್ತಾರೆ ಅಷ್ಟೇ ಹೊರತು. ಅಷ್ಟು ನಿಷ್ಪಕ್ಷಪಾತಿ ಮತ್ತು ಸದಾ ಕರುಣಾಳು. ಸ್ವರೂಪ ನಿರಾಕರಣ ಪರೇಯಂ ಕುತೋನ ಇತ್ಯತಃ ಅಯುಕ್ತಂ ತದಿತಿ ತತ್ ಸಾಧನ ಸ್ವರೂಪ ನಿರಾಕರಣಮಯುಕ್ತಂ ಇತ್ಯರ್ಥ. ಆ ಶ್ರುತಿಗೆ ಕೋಟ್ ಮಾಡಿದ ತಕ್ಷಣ ಅಡ್ವಾಂಟೇಜ್ ತಗೊಳ್ಳೋದು ಹೊರಟ. ಓ ನೋಡಿದ್ರಾ,
ಅಲ್ಲಿ ಸತ್ತಿರಲಿಲ್ಲ ಅಸತ್ತಿರಲಿಲ್ಲ ಅಂತ ಹೇಳೋದ್ರಿಂದ ಜಗತ್ತು ಸುಳ್ಳು ಅಂತ ಹೆಲ್ಪ್ ಆಗುತ್ತಲ್ಲ ಇದರಿಂದ ಅಂತ ಅದಕ್ಕೋದ ಇದಕ್ಕಿಂತ ವಿಷಯ ಬದಲಾಯಿಸ್ಕೊಂಡ್ಬಿಟ್ಟ. ಅವಾಗ ಏನು ಇದ್ರ ತಾನೆ ಅಂತ ಇರಲೇ ಇಲ್ಲ ಅಂದ್ರೆ ಜಗತ್ತು ಸುಳ್ಳಾಯ್ತಲ್ಲ ಅಂತ ಕೇಳಿದ್ರೆ ದಡ್ಡ ಅದು ಹೇಳ್ತಾ ಇಲ್ಲ. ಸ್ವರೂಪ ನಿರಾಕರಣ ಪರ ಇಯಂ ಕುತೋನ. ಸ್ವರೂಪ ನಿರಾಕರಣ ಅಂದ್ರೇನು? ಈ ಜಗತ್ತಿನ ಸ್ವರೂಪವನ್ನೇ. ಆಗ ಪೃಥ್ವಿ ಇರಲಿಲ್ಲ ತೇಜಸ್ ಇರಲಿಲ್ಲ ಅಂದ್ರೆ ಅವೆಲ್ಲ ಇನ್ಆಕ್ಟಿವ್ ಆಗಿತ್ತು ಅಂತ ಅರ್ಥ. ಇವನ್ ಪ್ರಕಾರ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಅರ್ಥ ಮಾಡ್ಬಿಟ್ರೆ ವಿಶ್ವಮಿಚ್ಚ ಅನುಕೂಲ ಆಗತ್ತಲ್ಲ ಅಂತ ಕೇಳಿದ್ರೆ ಅದು ಹೇಳೋದಕ್ಕೆ ಹೊರಟಿಲ್ಲ. ಯಾಕೆ? ಅಯುಕ್ತ ಅಂತ ಪ್ರಮಾಣ ವಿರುದ್ಧ. ಯಾವುದೇ ವಸ್ತು ಯಾವ ಕಾಲಕ್ಕೂ ಸುಳ್ಳು ಅಂದ್ರೆ ಏನರ್ಥ? ಅದು ಪ್ರಮಾಣ ವಿರುದ್ಧ. ವಿಶ್ವಂ ಸತ್ಯಂ ಅಂತ ತಾನೇ ಹೇಳಿದೆ ಶ್ರುತಿ. ವಿಶ್ವಂ ಸತ್ಯಂ ಅಂತ ಹೇಳಿದೆ ಶ್ರುತಿ. ಇಲ್ಲಿ ವಿಶ್ವ ಸುಳ್ಳು ಅಂತ ಹೇಳೋದಾದ್ರೆ ಏನ್ ಬರ್ತಿತ್ತು ಶ್ರುತಿ? ಏನ್ ದೋಷ ಬರ್ತಿತ್ತು? ಒಬ್ರು ಒಂದ್ಸತ್ತ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾನೆ, ಮಾತು ನಂಬೇಡಿ, ಇನ್ಕನ್ಸಿಸ್ಟೆಂಟ್ ಆಗಿ ಮಾತಾಡ್ತಾನೆ ಅಂತ. ಇನ್ಕನ್ಸಿಸ್ಟೆಂಟ್ ಆಗಿ ಮಾತಾಡಿದ್ರೆ ಅವ್ರ ಮಾತನ್ನ ಯಾರು ಕೇಳೋದಿಲ್ಲ. ಶ್ರುತಿ ಲೋಕಮಾನ್ಯವಾದದ್ದು, ಇನ್ಕನ್ಸಿಸ್ಟೆಂಟ್ ಆಗಿ ಹೇಳೋದಿಲ್ಲ. ಅದರಿಂದಾಗಿನೇ ಅಲ್ಲಿ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಅವಕ್ಕೆ ದೇವರ ಹೊರತು ಆಕ್ಟಿವಿಟಿ ಇಲ್ಲ ಅಂತ ಹೇಳೋದಕ್ಕೆ ಹೊರಟಿದೆ. ದೇವರ ಅನುಗ್ರಹ ಇಲ್ಲದವರೇ ಎಕ್ಸಿಸ್ಟೆನ್ಸ್ ಇಲ್ಲ ಅಂದ್ರೆ ಎಕ್ಸಿಸ್ಟೆನ್ಸ್ ಇಲ್ಲ ಅಲ್ಲ, ಎಕ್ಸಿಸ್ಟೆನ್ಸ್ ಇದೆ. ದೇವರ ಅನುಗ್ರಹ ಇರೋದ್ರಿಂದ ಅಂತ ಅರ್ಥನೇ ಹೊರತು ಏನಂತ ಅರ್ಥ ಮಾಡಬಾರ್ದು. ಅವುಗಳ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅಯುಕ್ತ. ಅರ್ಥ ಮಾಡಿದ್ರೆ ಏನದು? ಇಲ್ಲಾಜಿಕಲ್ ಮೀನಿಂಗ್ ಹೇಳ್ಕೊಡು. ಅಯುಕ್ತ ಅಂದ್ರೆ ಏನು? ಲಾಜಿಕಲ್, ಇಲ್ಲಾಜಿಕಲ್, ಅಗೇನೆಸ್ಟ್ ಲಾಜಿಕ್. ಸಾಧನ ಸ್ವರೂಪ ನಿರಾಕರಣ ಅಯುಕ್ತಮಿತ್ಯರ್ಥ. ಕುತ ಇತ್ಯತೋಪಿ ನಾಯುಕ್ತಂ ತದ್ವದೇ ಶ್ರುತಿ ತತ್ ಸಾಧನ ಜಾತಂ ಶ್ರುತಿರ್ವದೇತ್ ಪ್ರತಿಪಾದಯತಿ ತದಯುಕ್ತಂ ನ. ಸೃಷ್ಟಿ ಹೇಳಬೇಕಾದ್ರೆ ಅವೆಲ್ಲವೂ ಕೂಡ ದೇವರ ಅನುಗ್ರಹ ಸಂಪಾದನೆ ಮಾಡ್ಕೊಂಡಿವೆ ಅಂತ ಮುಂದೆ ವೇದ ಹೇಳ್ತಿರೋದ್ರಿಂದ ಅದು ವಿರುದ್ಧವಾಗಿ ಇರಲೇ ಇಲ್ಲ ಅನ್ನೋ ಮಾತನ್ನ ಹೇಳಲು ಸಾಧ್ಯ ಇಲ್ಲ. ತದಯುಕ್ತಂನ ವಿಮತಾ ಸೃಷ್ಟಿ ಕರ್ತೃನ್ಯ ಸಾಧನ ಸಾಧ್ಯ ಸೃಷ್ಟಿತ್ವಾತ್ ಪಟಸೃಷ್ಟಿವದಿತಿ ಯುಕ್ತಿ ಸಿದ್ಧಂಚ ಯಥೋ ಅತ ಇತಿ ಯೋಜ್ಯಂ. ವಿಮತಾ ಸೃಷ್ಟಿ ಕರ್ತೃನ್ಯ ಸಾಧನ ಸಾಧ್ಯ ಸೃಷ್ಟಿತ್ವಾತ್ ಪಟಸೃಷ್ಟಿವದಿತಿ ಯುಕ್ತಿ ಸಿದ್ಧಂಚ ಯಥೋ ಅತ ಇತಿ ಯೋಜ್ಯಂ. ಒಂದು ಪಟ ಮಾಡ್ಬೇಕಾದ್ರೆ, ಪಟ ಅಂದ್ರೆ ವಸ್ತ್ರ ಮಾಡಬೇಕಾದ್ರೆ, ಘಟ ಮಾಡಬೇಕಾದ್ರೆ ಎಷ್ಟು ಜನ ಕರ್ತರು? ತುಂಬಾ ಜನ ಇದ್ದಾರೆ. ಕಾರಣ ಹೋದಲ್ಲೋ. ಆದ್ರಿಂದ ಜಗತ್ ಸೃಷ್ಟಿಗೆ ಅನೇಕ ಜನ ಇದ್ದಾರೆ. ಆದ್ರೆ ಏನಾಗಿಲ್ಲ, ಅವರು ಏನಾಗಿಲ್ಲ, ಸ್ವತಂತ್ರರಾಗಿಲ್ಲ. ಅಷ್ಟು ಹೇಳ್ತಿದ್ದಾರೆ, ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳಲಿಲ್ಲ. ಉದಾಹರಣೆಗೆ ಅವನು ಮನೆ ಕಟ್ಟಿಸಿದ, ಎಷ್ಟೋ ಜನ ಸೇರ್ ಮಾಡಿದ್ದಾರೆ. ಹೌದು, ಮೇಸನ್ ಇದ್ದ, ಎಲ್ಲರೂ ಇದ್ದಾರೆ. ಆದ್ರೆ ಓನರ್ಶಿಪ್ ಯಾರಿಗೆ? ಅವ್ನು ದುಡ್ಕೊಂಡು ಯಾರು ಕೆಲಸ ಮಾಡ್ತಿರ್ಲಿಲ್ಲ. ಆದ್ರಿಂದ ಓನರ್ಶಿಪ್ ಇರೋನಿಗೆ ಬಂತು. ಮನೆ ಯಾರ್ದು ಅಂತ ಕೇಳಿ ಯಾರ ಹೆಸರು ಹೇಳ್ತಾರೆ? ಯಾವ ಮಾಡಿದವ್ರ ಹೆಸರು ಹೇಳೋದಿಲ್ಲ, ಯಜಮಾನ್ ಹೆಸರು ಹೇಳ್ತಾರೆ. ಸೊ ಜಗತ್ತು ಯಾರ್ದು ಒಂದು ಏನಂತ ಹೇಳಬೇಕಾಗ ಉಳಿದ ದೇವತೆಗಳು ಸಂಬಂಧಪಟ್ಟಿದ್ದಲ್ಲ, ದೇವರದ್ದು. ಇದು ಅರ್ಥ ಮಾಡ್ಕೊಂಡು ಆ ಅರ್ಥದಲ್ಲಿ ಸುತ್ತಿ ಹೇಳಿದೆ ಹೊರತು ಅವರು ಸ್ವತಂತ್ರ ಬರ್ತಾರೆ. ಅವರೆಲ್ಲ ಬೇಸನ್ ಏನೇ ಇರ್ಬೋದು, ಯಾರೇನಲ್ಲ ಅವರು ಸ್ವತಂತ್ರರಲ್ಲ. ಅವ್ರಿಗೆ ಕಟ್ಟಕ್ಕೆ ಬರ್ಬೋದು, ಏನೇನೋ ಕಟ್ಟಾಗಿಲ್ಲ. ಬೇಸನ್ ಏನೇನೋ ಕಟ್ಕೊತ ಕೂತ್ಕೊಂಡ್ಬಿಟ್ರೆ ಪೆನಾಲ್ಟಿ ಆಗ್ತಾನೆ ಅವನು. ಅವ್ರು ಹೇಳಿದ್ದಷ್ಟೇ ಮಾಡಬೇಕೆ ಹೊರತು ಏನು ಮಾಡಾಗಿಲ್ಲ, ಬೇರೆ ಮಾಡಾಗಿಲ್ಲ. ಹೇಳಿದಷ್ಟೇ ಮಾಡಬೇಕು. ಇನ್ನು ಒಳ್ಳೇದು ಮಾಡಿ ಬೇಕಿಲ್ಲ, ನನಗೆ ಅದು ಬೇಡ, ಇಷ್ಟೇ ಮಾಡು ಸಾಕು ನೀನು. ಅವ್ನು ಕಡಿಮೆ ಮಾಡಿದ್ರು ಒಪ್ಪಲ್ಲ, ಹೆಚ್ಚು ಮಾಡಿದ್ರು ಒಪ್ಪೋದಿಲ್ಲ. ಆದ್ದರಿಂದನೇ ದೇವರು ದೇವರು ಹೇಳಿದಂತೆ ಉಳಿದವ್ರು ಕೇಳಬೇಕೆ ಹೊರತು ಅದು ಒಂದು ಇವ್ರು ಆಕ್ಚುಲಿ ಇವ್ರಿಗೆ ಮಾಡಕ್ಕೆ ಬರೋದಿಲ್ಲ. ಯಾವುದು ಕೂಡ ದುಡ್ಡು ಕರ್ತಾ ಒಂದೇ ಕಾರಣಕ್ಕೆ ಜೋರು ಮಾಡ್ತಾನೆ, ಕೆಲಸ ಬರೋದೇ ಇಲ್ಲ ಅವನಿಗೆ. ಆದ್ರೆ ಏನ್ ಮಾಡ್ತಾರೆ ಅವರು ಕೂಡ? ಏನ್ ಮಾಡ್ತಾರೆ? ಜೋರು ಮಾಡಿದ್ರೆ ಸಹಿಸ್ಕೋತಾರೆ. ಅದಕ್ಕೆ ದುಡ್ಡು ಕೊಟ್ಟು ಬಜಿತಾರೆ, ದಾಲ್ ನಮಗೆ ಅಡ್ವರ್ಟ್ ಆಗುತ್ತೆ, ಅವ್ರಿಗೆ ಸಹಿಸ್ಕೋತಾರೆ. ಇಬ್ರು ಕೂಡ ಏನಾದ್ರು ಹೆಲ್ಪ್ಲೆಸ್ಸೇ. ಅಲ್ಲಿ ಯಜಮಾನ ಭಾರಿ ಜೋರು ಮಾಡ್ತಾನೆ ಅದ್ರ. ಆದ್ರೆ ದೇವರು ತಾನು ಮಾಡಬಲ್ಲವನಾಗಿದ್ರೂ ಮಾಡಿಸ್ತಾನೆ ಅಂತ ಹೇಳಿದ್ರೆ ವಸ್ತುಗಳ ಎಕ್ಸಿಸ್ಟೆನ್ಸ್ ಉಳಿಸಿ ಅವರ ಸೇವೆಗೆ ಅವಕಾಶ ಕಲ್ಪಿಸ್ತಾನೆ ಅಂತ ಅರ್ಥ ಮಾಡಬೇಕೆ ಹೊರತು ಇಲ್ಲ ಅಂತ ಮಾಡಕ್ಕೆ ಬರೋದಿಲ್ಲ. ಯುಕ್ತಿ ವಿರುದ್ಧ. ಯುಕ್ತಿ ಅವನೇನ್ ಹೇಳಿದ? ದೇವರು ಉಳಿದವರು ಸಹಾಯ ತಗೊಂಡು ಮಾಡ್ತಾನೋ ಇಲ್ವೋ? ಮಾಡ್ತಾನೆ ಅಂದ್ರೆ ಸ್ವತಂತ್ರನಲ್ಲ. ಸಹಾಯ ತಗೊಳ್ಳೋದಿಲ್ಲ ಅಂದ್ರೆ ಹಾಗಿದ್ರೆ ಬಾಕಿ ಮಾಡೋದೇ ಸಾಕು. ಅವನೊಬ್ಬನೇ ಮಡಿವೆಲ್ಲಿ ಹಾಕ್ಬೇಕು, ಪೃಥ್ವಿಯಾದಿಗಳು ಯಾತಕ್ಕೆ ಬೇಕು? ಅದು ಉತ್ತರ ಕೊಟ್ರು. ಹೌದು, ಇಟ್ಕೊಂಡು ಮಾಡ್ತಾನೆ ಎಂಬುದು ನಿಜ. ಆದ್ರೆ ತನಗೆ ಆಗೋದಿಲ್ಲ ಅಂತ ಇಟ್ಕೊಂಡು ಮಾಡೋದಿಲ್ಲ. ಇವುಗಳಿಗೆ ತನ್ನ ಸೇವೆ ಮಾಡಕ್ಕೆ ಅನುಕೂಲವಾಗಲಿ ಅಂತ ಅನುಗ್ರಹ ಮಾಡ್ತಿದ್ದಾನೆ ಹೊರತು ಅಶಕ್ತಿಯಿಂದ ಮಾಡೋದಿಲ್ಲ. ಹೇಳಿಲ್ಲ, ಅಶಕ್ತಿಯಿಂದ ಮಾಡಿದಾಗ ಡಿಪೆಂಡೆನ್ಸ್ ಬಂತು, ಅನುಗ್ರಹ ಮಾಡಿದ್ರೆ ಡಿಪೆಂಡೆನ್ಸ್ ಇಲ್ಲ. ಏನೋ ಇನ್ನೊಬ್ಬನು ಬರ್ತಾನೆ, ಹೋಗಾಕಾರೆ ಮುಗಿದೋಯ್ತಲ್ಲಿ ಅಷ್ಟೇ. ಸ್ವತಂತ್ರ ಹಾಗಲ್ಲ. ಇನ್ನೊಬ್ಬನು ಅಂತ ಹೇಳಕ್ ಬರೋದಿಲ್ಲ. ಏನ್ ಮಾಡ್ಬೇಕು? ಅವನಿಗೆ ಒಪ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಅಸ್ವತಂತ್ರರು ಅನಂತ ಇದ್ದಾರೆ. ನೀನೆಲ್ಲ ನಿಮ್ಮ ಅಪ್ಪ ಅನ್ಬಹುದು. ಸ್ವತಂತ್ರ ಹೇಳಕ್ ಬರೋದಿಲ್ಲ. ಅದಕ್ಕೆ ಅವನೇ ಅಪ್ಪ. ಆದ್ರಿಂದ ಇನ್ನೊಬ್ರು ಹೇಳಕ್ ಬರೋ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಯಾರನ್ನೇ ಜೋರ್ ಮಾಡಕ್ ಬರುತ್ತೆ? ಯಾವಾಗಲೂ ಡಿಪೆಂಡೆನ್ಸ್ ಮೇಲೆ, ಇಂಡಿಪೆಂಡೆಂಟ್ ಮಾಡಕ್ ಬರೋದಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದ್ಭ್ಯ ಸಂಭೂತ ಪೃಥಿವ್ಯೈ ರಸಾಚ್ಯೈತಿ ತಮ ಆಸೀತಿ ಅದ್ಭ್ಯ ಸಂಭೂತೋ ಹಿರಣ್ಯಗರ್ಭ ಇತ್ಯಷ್ಟೌ ಇತ್ಯಾದಿ ಶ್ರುತ್ಯಾದೌ ಸಾಧನಾಂತರ ಸತ್ವೋಕ್ತ್ಯನ್ಯಥಾ ಅನುಪಪತ್ತೇಃ
ಸ್ವಾತಂತ್ರ್ಯ ರೂಪ ಧರ್ಮಾಂತರೇಣ ನಿಷೇಧೋ ನ ಸ್ವರೂಪೇಣ ಇತಿ ಭಾವ. ಆದ್ದರಿಂದ ಸ್ಪಷ್ಟ ವಾಕ್ಯಗಳಿವೆ. ಅದ್ಭ್ಯ ಸಂಭೂತಃ ಪೃಥಿವೀ, ಪೃಥಿವಿ ಎಂಬುದು ನೀರಿನಿಂದ ಹುಟ್ಟಿತು. ತಮ ಆಸೀತ್, ಆಗ ತಮಸ್ಸಿತ್ತು. ಅದ್ಭ್ಯ ಸಂಭೂತು ಹಿರಣ್ಯ ಗರ್ಭ, ಆ ನೀರಿನ ಬಳಿಕ ಬ್ರಹ್ಮದೇವರು ಸೃಷ್ಟರಾದರು ಇತ್ಯಾದಿ ವಾಕ್ಯಗಳಲ್ಲಿ ನೀರಿತ್ತು, ಪೃಥ್ವಿ ಇತ್ತು, ತಮಸ್ಸಿತ್ತು ಅಂತ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಸ್ವಾತಂತ್ರ್ಯನ ಇಲ್ಲ ಅಂತ ಅಷ್ಟೇನೆ ಹೊರತು ವಸ್ತುನೇ ಇಲ್ಲ ಅಂತ ಅರ್ಥ ಅಲ್ಲ. ಸಾಧನಾಂತರ ಸತ್ವೋಕ್ತಿ ಅನ್ಯಥಾ ಅನುಪಪತ್ತೇಹೇ ಸ್ವಾತಂತ್ರ್ಯ ರೂಪ ಧರ್ಮಾಂತರೇಣ ನಿಷೇಧೋ. ಸ್ವಾತಂತ್ರ್ಯ ರೂಪ ಧರ್ಮಾಂತರೇಣ ನಿಷೇಧೋ, ಸ್ವಾತಂತ್ರ್ಯ ಅನ್ನೋ ಧರ್ಮವನ್ನು ಹೊಂದಿ ಪೃಥಿವ್ಯಾದಿಗಳು ಇದ್ದುವು ಅನ್ನೋ ಮಾತು ಸರಿಯಲ್ಲ ಅಂತ ಶ್ರುತಿ ಹೇಳ್ತಾ ಇದೆ ಹೊರತು ನ ಸ್ವರೂಪೇಣ ಇತಿ ಭಾವ, ಸ್ವರೂಪತ ಇರಲೇ ಇಲ್ಲ ಅಂತ ಹೇಳಲಿಲ್ಲ. ತಥಾ ತದ್ಯದಾಸೀತ್ ತದಾವೃತಮಾಸೀತ್ ತಸ್ಮಾತ್ ಅನ್ಯನ್ನಪರಃ ಕಿಂಚನ ಸಾ ಇತ್ಯಾದಿಕ ಶ್ರುತಿ ತತ್ ಹರಿಸ್ವಾತಂತ್ರ್ಯಾದಿ ಸ್ಪಷ್ಟಂ ವದೇ. ಅಷ್ಟೇ ಇಲ್ಲ, ಬರೀ ಇಂಡೈರೆಕ್ಟ್ ಆರ್ಗ್ಯುಮೆಂಟ್, ಡೈರೆಕ್ಟ್ ಹೇಳ್ತಾ ಇದೆ ಶ್ರುತಿ. ತತ್ ಯದಾಸೀತ್, ಏನಿತ್ತಲ್ಲ, ತತ್ ಆವೃತಮಾಸೀತ್, ಪರಮಾತ್ಮನಿಂದ ಮುಚ್ಚಲ್ಪಟ್ಟಿತ್ತು, ಅವನ ಕಂಟ್ರೋಲಲ್ಲಿತ್ತು. ತಸ್ಮಾದ್ಧ ಅನ್ಯನ್ನಪರಃ ಕಿಂಚನಾಸ, ಆ ಪರಮಾತ್ಮನ ಹೊರತು ಇನ್ಯಾವ ವಸ್ತು ಕೂಡ ಸ್ವತಂತ್ರವಾಗಿ ಇರಲೇ ಇಲ್ಲ. ಸ್ವತಂತ್ರವಾಗಿ ಇರಲೇ ಇಲ್ಲ ಅನ್ನೋದು ಬೇರೆ, ವಸ್ತುನೇ ಇರಲಿಲ್ಲ ಅನ್ನೋದು ಬೇರೆ. ಅಷ್ಟೇ. ಆಫೀಸ್ಗೆ ಹೋದ, ಕೆಲಸ ಆಗಲಿ, ಯಾಕೆ ಯಾರೂ ಇರಲೇ ಇಲ್ಲ ಅಂದ್ಬಿಟ್ಟ. ಎಲ್ಲ ಇರೋದಾರೆ ಆಫೀಸ್ನಲ್ಲಿ, ಕನ್ಸರ್ನ್ಡ್ ಯಾರೂ ಇಲ್ಲ. ಇವನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವ್ರು ಇಲ್ಲ, ಅದಕ್ಕೇನು ಯಾರೂ ಇರಲಿಲ್ಲ ಅಂದ್ಬಿಡ್ತಾನೆ. ಅದಕ್ಕೆ ತನ್ನ ಸಂಬಂಧಪಟ್ಟವ್ರು ಇಲ್ಲ ಅಂತ ಅಷ್ಟೇ ಹೊರತು ಬೇರೆ ಅಲ್ಲ. ಅವ್ರು ಯಾರು ಇದ್ದಾರೆ, ಕೆಲಸನೂ ಎಲ್ಲನೂ ಇದೆ. ಅದೇ ರೀತಿ ಎಲ್ಲ ಇದ್ರೂ ಕೂಡ ಅವೆಲ್ಲ ಇನ್ಆಕ್ಟಿವ್ ಆಗಿದ್ದರಿಂದ ಆಸ್ ಇಫ್ ನಾಟ್ ಎಕ್ಸಿಸ್ಟೆಂಟ್. ನಾಟ್ ಎಕ್ಸಿಸ್ಟೆಂಟ್ ಬೇರೆ, ಆಸ್ ಇಫ್ ನಾಟ್ ಎಕ್ಸಿಸ್ಟೆಂಟ್ ಬೇರೆ. ಆಸ್ ಇಫ್ ನಾಟ್ ಎಕ್ಸಿಸ್ಟೆನ್ಸ್ ಅಂದ್ರೆ ಏನು? ಇದ್ದಾರೆ, ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಬರೀ ಎಕ್ಸಿಸ್ಟೆಂಟೇ ಅಲ್ಲ ಅಂದ್ಬಿಟ್ರೆ ಏನರ್ಥ? ಇರಲೇ ಇಲ್ಲ ಅಂತ. ಅದಕ್ಕೆ ಅದ್ವೈತಿಗಳ ಸಮಸ್ಯೆ ಅಷ್ಟೇ ಆಗಿರುತ್ತೆ. ರೀತಿ ಜೀವ ಬ್ರಹ್ಮ ಅಂದ್ರು ತಪ್ಪದು. ಜೀವ ಬ್ರಹ್ಮನ ಅಧೀನ, ಅದನ್ನ ಹೇಳಬೇಕಾಗಿತ್ತು. ಬಿಟ್ಬಿಟ್ಟು ಜೀವ ಇಲ್ಲೇ ಇಲ್ಲ ಬ್ರಹ್ಮನೇ ಆಗಿದ್ದ ಅಂದ್ರೆ ತಪ್ಪಾಯ್ತು. ನಿತ್ಯ ಆದ್ದರಿಂದ ಇಲ್ಲ ಅಂತ ಮಾತು ಉಪಯೋಗಿಸಲೇಬಾರದು ಅಂತ ಹೇಳಿ. ತಥಾ ತದ್ಯದಾಸಿ ತದಾವೃತಮಾಸಿ ತಸ್ಮಾದ್ಧ ಅನ್ಯತ್ ನಪರಃ ಕಿಂಚನ ಸಾ ಇತ್ಯಾದಿಕ ಶ್ರುತಿ ತತ್ ಹರಿಸ್ವಾತಂತ್ರ್ಯಾದಿ ಸ್ಪಷ್ಟಂ ವದೇ. ಇತ್ಯಾದಿ ಶ್ರುತಿಗಳು ಹರಿ ಸ್ವಾತಂತ್ರ್ಯ ಮೊದಲಾದವುಗಳು ಅಂದ್ರೆ ಸರ್ವಗುಣ ಪೂರ್ಣತ್ವ, ಸಕಲ ದೋಷ ದೂರತ್ವ, ಇವುಗಳನ್ನೆಲ್ಲ ಏನ್ ಮಾಡ್ತಾ ಇದೆ? ಸ್ಪಷ್ಟಂ ವದೇ, ಸ್ಪಷ್ಟ ಹೇಳ್ತಾ ಇದೆ. ಅತಶ್ಚೈತಿ ನ ಯೋಜ್ಯಂ, ಅತಶ್ಚ, ಆದ್ದರಿಂದ ಅದಕ್ಕೆ ಸೇರಿಸ್ಕೋಬೇಕು. ಅತಶ್ಚೈತಿ ಯೋಜ್ಯಂ, ಆದ ಕಾರಣದಿಂದನೇ ಅಂತ ಅರ್ಥ. ಅಪ್ರಾಮಾಣಿಕತ್ವಾಚ್ಚ ಸಾಧನಾಂತರ ಸ್ವಾತಂತ್ರ್ಯಂ ನ ಉಪೇಯಮಿತ್ಯಾಹ. ಅಪ್ರಾಮಾಣಿಕತ್ವಾಚ್ಚ ಸಾಧನಾಂತರ ಸ್ವಾತಂತ್ರ್ಯಂ ನ ಉಪೇಯಂ ಇತಿ ಆಹ. ಅಪ್ರಾಮಾಣಿಕತ್ವ, ಪ್ರಮಾಣ ಇಲ್ಲದೆ ಇರೋದ್ರಿಂದ ಸಾಧನಾಂತರ ಸ್ವಾತಂತ್ರ್ಯಂ, ದೇವರಿಗೆ ಈ ಪೃಥ್ವಿವ್ಯಾಧಿಗಳು ಏನಿದ್ವಲ್ಲ ಸಾಧನಗಳು, ಆ ಸ್ವತಂತ್ರ ಅನ್ನೋದನ್ನು ಮಾತ್ರ ಎಂದೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವು ಇದ್ದಿದ್ದು ಹೌದು, ಏನಲ್ಲವೋ ಸ್ವತಂತ್ರವಾಗಿರಲಿಲ್ಲ ಅಂತ ಅರ್ಥ ಅದು ತಾತ್ಪರ್ಯ. ಇದು ಅಭಿಪ್ರಾಯ. ನಾಯುಕ್ತಂ ತದ್ವದೇ ಶ್ರುತಿ ರೀತಿ ತತ್ ಸಾಧನಾಂತರ ಸ್ವಾತಂತ್ರ್ಯಂ ಅಯುಕ್ತಂ. ವಿಷ್ಣುವಿಗೂ ಸ್ವಾತಂತ್ರ್ಯ, ಜೊತೆಗಿರ್ತಕ್ಕಂಥ ಪದಾರ್ಥಗಳಿಗೂ ಸ್ವಾತಂತ್ರ್ಯ ಅಂದ್ರೆ ಅಯುಕ್ತಂ, ಯುಕ್ತಿ ವಿರುದ್ಧವಾದ ಮಾತು. ತುಂಬಾ ಜನ ಸ್ವತಂತ್ರ ಒಂದು ಅರ್ಥನೇ ಇಲ್ಲ ಅದಕ್ಕೆ. ಸ್ವತಂತ್ರ ಯಾವಲ್ಲಿ ಏನಾಗಿರಬೇಕು? ಒಬ್ಬನೇ ಆಗಿರಬೇಕು. ಶ್ರುತಿರ್ನವದೇತ್, ಆದ್ರಿಂದ ಎಂದೂ ಶ್ರುತಿಯ ಮಾತನ್ನು ಹೇಳೋದಿಲ್ಲ. ಶ್ರುತ್ಯ ಸಿದ್ಧಂಚ ಇತ್ಯರ್ಥ, ಶ್ರುತಿ ಹೇಳೋದಿಲ್ಲ, ಆದ್ರಿಂದ ಶ್ರುತಿಯಿಂದ ಸಿದ್ಧವಾದ ವಿಚಾರ ಅದಲ್ಲ. ಪ್ರತ್ಯಕ್ಷಂತೂ ತತ್ರ ನೈವ ಯೋಜ್ಯಂ, ಇನ್ನು ಪ್ರತ್ಯಕ್ಷ ಹೇಳೋದಕ್ಕೆ ಹೋಗಬಾರ್ದು. ಯಾತಕ್ಕೆ? ನೋಡೋರು ಯಾರಿದ್ದಾರೆ? ಪ್ರಳಯ ಕಾಲ ದೇವರೊಬ್ಬೇ ಇದ್ದಾಗ ನೋಡೋ ಪ್ರಸಂಗ ಇಲ್ಲ. ಪ್ರತ್ಯಕ್ಷ ಎಂಬುದು ರೂಲ್ಡ್ ಔಟ್. ಆಗಮ ಸರಿಯಾಗಿದೆ, ಯುಕ್ತಿಗೆ ಅನುಕೂಲವಾಗಿದೆ. ಅಂದ್ಮೇಲೆ ಇರುವ ಪೂರ್ವ ಪ್ರಮಾಣಗಳು ಯಾರ ಕಡೆ ಬಂತೀಗ? ದೇವರು ಸ್ವತಂತ್ರ, ಉಳಿದವುಗಳು ಅಸ್ವತಂತ್ರ ಅಂತ ಅರ್ಥ ಐತೆ ಹೊರತು ದೇವರು ಒಬ್ಬನೇ ಸತ್ಯ, ಉಳಿದವುಗಳು ಸುಳ್ಳು ಅನ್ನೋ ಅರ್ಥ ಕೊಡೋದೇ ಇಲ್ಲ. ಪ್ರತ್ಯಕ್ಷಂತು ತತ್ರ ನೈವ ಯೋಜ್ಯಂ ಅತಃ ಪ್ರಮಾಣೈ ಅನುಪಲಂಭಾತ್ ನ ಸಾಧನಾಂತರ ಸ್ವಾತಂತ್ರ್ಯವಿತಿ ಭಾವ. ಹೀಗೆ ಪ್ರಮಾಣಗಳಿಂದ ಸಿದ್ಧವಾಗದೇ ಇರೋದ್ರಿಂದ ಪೃಥಿವ್ಯಾದಿ ಬೇರೆ ಸಾಧನಾಂತರ ಅಂದ್ರೆ ಅನ್ಯತ್ ಸಾಧನಂ ಸಾಧನಾಂತರಂ, ಬೇರೆ ಸಾಧನಗಳು ಯಾವುದೂ ಕೂಡ ಸ್ವತಂತ್ರವಲ್ಲ ಅಂತಾನೆ ಸಿದ್ಧವಾಯಿತು. ವಿಮತಾ ಸೃಷ್ಟಿ ಕರ್ತೃನ್ಯ ಸ್ವಾತಂತ್ರ್ಯ ಸಾಧನ ಸಾಧ್ಯ ಇತ್ಯಾದಿ ಯುಕ್ತಿಸ್ತು ಪ್ರಾಗುಪ್ತ ಸೃತ್ಯಾದಿನ ಬಾಧಿತ. ಹಿಂದೆ ಹೇಳಿದ್ದೆಲ್ಲ ನೀನೀಗ, ಹಿಂದೆ ಬಂದಿದ್ದು ಮರ್ತು ಬಿಡಬಾರ್ದು. ನಿನ್ನೆ ಬಂದಿದೆ ಏನಂತ, ಸೃಷ್ಟಿ ಹೇಗೆ? ವಿಮತಾ ಸೃಷ್ಟಿ ನೋಡಿ, ಇದರಲ್ಲಿ 20ನೇ ಪ್ಯಾರ ಹಿಂದಿನ ಪುಟದಲ್ಲಿ. ವಿಮತಾ ಸೃಷ್ಟಿ ಕರ್ತೃನ್ಯ ಸ್ವಾತಂತ್ರ್ಯ ಸಾಧನ ಸಾಧ್ಯ
ಸೃಷ್ಟಿತ್ವಾತ್ ಪಥ ಸೃಷ್ಟಿವತ್ ಅಂತ ಹೇಳಿದ್ದ. ಈ ಸೃಷ್ಟಿ ಅನ್ನೋದು ಕರ್ತೃವಿನ ಜೊತೆಗೆ ಇನ್ನೂ ಕೆಲವು ಸ್ವತಂತ್ರ ಸಾಧನಗಳಿರಬೇಕು. ಸೃಷ್ಟಿ ಆಗಿರೋದರಿಂದ ಪಟ ಸೃಷ್ಟಿ ಹೇಗೋ ಹಾಗೆ. ಒಂದು ವಸ್ತ್ರ ಮಾಡಬೇಕಾದ್ರೆ ಅವನಿಗೆ ಯಂತ್ರ ಬೇಕು. ವಸ್ತ್ರ ಮಾಡೋದು ಯಂತ್ರ ಮಾಡಕ್ಕೆ ಬರೋದಿಲ್ಲ, ಯಂತ್ರ ಮಾಡೋರಿಗೆ ವಸ್ತ್ರ ಮಾಡಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಇಂಜಿನಿಯರಿಗೆ ಸರ್ಜರಿ ಮಾಡಕ್ಕೆ ಬರೋದಿಲ್ಲ, ಸರ್ಜನ್ಗೆ ಆಪರೇಟರ್ಸ್ ಕ್ರಿಯೇಟ್ ಮಾಡಕ್ಕೆ ಬರೋದಿಲ್ಲ. ಅವ್ರು ಇಂಜಿನಿಯರ್ ಬೇಕು, ಅದಕ್ಕೆ ಡಾಕ್ಟರ್ ಬೇಕು. ಆ ರೀತಿ ಪರಸ್ಪರ ಸಹಾಯ ತಗೊಂಡು ಮಾಡ್ತಾರೆ ಅಂದ್ರೆ ನಿಜ ಇವರು ಅಸ್ವತಂತ್ರ ಆದ್ರಿಂದ ಸಹಕಾರ ತಗೋತಾರೆ. ದೇವರಿಗೆ ಸರ್ವಜ್ಞ ಸರ್ವಶಕ್ತ ಎರಡು, ಎಲ್ಲ ಗೊತ್ತಿದೆ, ಎಲ್ಲ ಶಕ್ತಿನೂ ಇದೆ ದೇವರಿಗೆ. ಆದ್ರಿಂದ ಇನ್ನೊಬ್ರು ಸಹಾಯ ತಗೊಳ್ಳೋ ಚಾನ್ಸೇ ಇಲ್ಲ. ಇವರು ಸರ್ವಜ್ಞರಲ್ಲ ಇವರು. ಆದ್ರಿಂದ ಏನ್ ಮಾಡ್ತಾರೆ, ಸರ್ವಜ್ಞರ ಅಲ್ಲದವರ ಕೇಸನ್ನ, ಸ್ವತಂತ್ರ ಅಲ್ಲದವರ ಕೇಸನ್ನ ಸರ್ವಜ್ಞನಾದ ಸ್ವತಂತ್ರನಾದ ಪರಮಾತ್ಮಗಳು ಅಪ್ಲೈ ಮಾಡಿಬಿಟ್ರೆ ಅರ್ಥನೇ ಆಗಿಲ್ಲ. ಇವತ್ತು ಮನೆಗೆಲ್ಲ ರೂಫ್ ಇದೆ, ಆಕಾಶಕ್ಕೊಂದು ರೂಫ್ ಇದೆ ಅಂತ ಯೋಚನೆ ಮಾಡಿದರೆ ಎಲ್ಲ ಮನೆಗಳ ರೂಫ್ ಇದೆಯೋ ಇಲ್ಲೋ? ಅದೇ ರೀತಿ ಆಕಾಶಕ್ಕೊಂದು ರೂಫ್ ಇರಲೇಬೇಕಲ್ಲ. ಅಂದ್ರೆ ದಡ್ಡ ಇವೆಲ್ಲ ಲಿಮಿಟೆಡ್ ಆದ್ರಿಂದ ರೂಫ್ ಹಾಕ್ಲಿಕ್ಕೆ ಬರೋದು. ಆಕಾಶಕ್ಕೆ ರೂಫ್ ಹಾಕ್ಲಿಕ್ಕೆ ಬರೋ ಏನಾಗುತ್ತದ, ಆಕಾಶಕ್ಕೆ ಅದು ದೊಡ್ಡದಾಗಬೇಕಾಗುತ್ತೆ. ಅದಿರ್ಲಿಕ್ಕೆ ಆಕಾಶ ಬೇಕು ಮತ್ತೆ. ಆಮೇಲೆ ಅನ್ವಸ್ಥ ಅಲ್ಲಿ ಎಲ್ಲಿತ್ತಪ್ಪ ದೊಡ್ಡ ಸಾಧನ? ಆಕಾಶದಲ್ಲಿ ಇತ್ತಾ ಇಲ್ಲ, ಬೇರೆ ಕಡೆ ಇರೋಕ್ಕೆ ಜಾಗನೇ ಇಲ್ಲ. ಆಕಾಶದಲ್ಲಿ ಇತ್ತು ಅಂದ್ಮೇಲೆ ಆಕಾಶ ದೊಡ್ಡದು ಇದು ದೊಡ್ಡದು, ಅದನ್ನ ಕವರ್ ಮಾಡ್ಲಿಕ್ಕೆ ಹೇಗೆ ಮಾಡುತ್ತಿದ್ದು? ಸಾಧ್ಯ ಇಲ್ಲ. ಗೊತ್ತಾಯ್ತಾ? ನಮ್ಮ ಯುಕ್ತಿಗಳು ಹೀಗೆ. ಎಲ್ಲರೂ ಅವರಪ್ಪ 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 ಅಂತ ಹೋಗ್ತಾ ಕೊನೆಗೆ ದೇವರಲ್ಲಿ ಎಂಡಾಯ್ತು. ದೇವ್ರಿಗೆ ಅಪ್ಪ ಯಾರು ಅಂತ ಕೇಳಿದರೆ ಆಕಾಶಕ್ಕೆ ಕವರಿಂಗ್ ಯಾವುದು ಅಂತ ಕೇಳಿದಾಗ ಆಗುತ್ತೆ. ಅರ್ಥ ಆಯ್ತಾ? ರೂಲ್ಡ್ ಔಟ್. ಇವರು ಅಪ್ಲೈ ಮಾಡಿದ ಸಾಮಾನ್ಯದನ್ನ ಅಲ್ಲಿಗೆ ಅಪ್ಲೈ ಮಾಡೋದು ಎಂದು ಕೂಡ ಯುಕ್ತಿಗೆ ಅನುಗುಣವಾದ ಚಿಂತನೆಯಲ್ಲ ಅಂತ ಅರ್ಥ. ವಿಮತಾ ಸೃಷ್ಟಿ ಕರ್ತನ್ಯ ಸ್ವಾತಂತ್ರ್ಯ ಸಾಧನ ಸಾಧ್ಯ ಇತ್ಯಾದಿ ಯುಕ್ತಿಸ್ತು ಪ್ರಾಗುಕ್ತ ಶ್ರುತ್ಯಾದಿನ ಬಾಧಿತ. ಆ ಯುಕ್ತಿಗೆ ಯಾವಾಗ ವ್ಯಾಲಿಡಿಟಿ? ಬಾಧ ಇಲ್ಲದೆ ಹೋದ್ರೆ ಯುಕ್ತಿಗೆ ವ್ಯಾಲಿಡಿಟಿ. ಬಾಧ ಬಂದೋಯ್ತು ಅದರಿಂದ. ಬಾಧ ಅಂದ್ರೇನು? ಅದು ಸರಿಯಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಪ್ರಮಾಣ ಸಿಕ್ಕಾಗ ಬಾಧ ಬಂತು ಅಂತ ಕರಿತೇವೆ. ಶ್ರುತಿಯಿಂದನೇ ಬಾಧ ಬಂದಿದ್ರಿಂದ ಹೊರಟೋಯ್ತು. ಸಾಧನ ಸತ್ವ ಶ್ರುತಿಸ್ತು ಪರತಂತ್ರ ಸಾಧನ ಪರ ಇತಿ ಭಾವ. ಎಲ್ಲೆಲ್ಲಿ ಸಾಧನ ಇವೆ ಅಂತ ಶ್ರುತಿ ಹೇಳುತ್ತೆ ಅಲ್ಲಿ ಪರತಂತ್ರ ಸಾಧನ ಇದೆ ಅಂತ ಅರ್ಥ. ಎಲ್ಲೆಲ್ಲಿ ಶ್ರುತಿಗಳು ಇಲ್ಲ ಅಂತ ಹೇಳುತ್ತೆ ಅದು ವಸ್ತುವೇ ಇರಲಿಲ್ಲ ಅಂತ ಅರ್ಥ ಹೇಳೋದೇ ಇಲ್ಲ. ಗೊತ್ತಾಯ್ತಾ? ಸ್ವತಂತ್ರವಾಗಿರಲಿಲ್ಲ ಅಂತ ಅಷ್ಟೇ ಅರ್ಥ ಹೇಳ್ತಾ ಇದೆ. ಎಷ್ಟು ಸುಲಭ! ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಾಗ ಇದೆಲ್ಲ ನೋಡಿದಾಗ ಯಾಕೆ ಇಷ್ಟು ಹೇಳ್ತಾರೆ ಅಂತ ಹೇಳ್ಕೊಂಡು ಉಳಿದವರೆಲ್ಲ ಅಪಾರ್ಥ ಮಾಡಿ ಕೆಡಿಸಿಬಿಟ್ಟಿರೋದನ್ನ ಹೇಳಬೇಕಾಗಿದೆ. ಸುಮ್ಮನೆ ಹೋದರೆ ಡೌಟ್ ಬರ್ತಾನೆ ಇರಲಿಲ್ಲ. ಡೌಟ್ ಬರಹ ಮಾಡಿದ್ರು ಅವರು. ಪಾಪ ಸರಿಯಾದ ದಾರಿಗೆ ಹೋಗ್ತಾ ಇದ್ದಾನೆ, ಯಾರೋ ಬಂದ ಏನೋ ಹೇಳ್ಬಿಟ್ಟು ಅಲ್ಲಿಗೆ ಹೋಗಲ್ಲ ಅಂತ ಶುರುವಾಯ್ತು. ಪಾಪ ಏನು ಪ್ರಾಬ್ಲಮ್. ಇನ್ನೊಂದು ಮತ್ತೆ ಹೇಳಿದ್ರು, ಮತ್ತೆ ತಲೆ ಕೆಟ್ಟೋಯ್ತು. ಆಮೇಲೆ ನೋಡಿದ್ರೆ ಸರಿಯಾದ ದಾರಿ ಅದು. ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿಗೆ ಹೋದ, ಟೈಮ್ ವೇಸ್ಟ್ ಆಫ್ ಟೈಮ್. ಅವನ್ನೆಲ್ಲ ಬೇಕೋತ ಹೋಗ್ತಾನೆ. ಪಾಪ ಇಷ್ಟ ಹಾಳು ಮಾಡಿಬಿಟ್ಟ. ಯಾವುದೋ ಇಂಟರ್ವ್ಯೂ ತಪ್ಪಿಸ್ಬಿಟ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಸ್ವಲ್ಪ ಲೇಟಾಗಿ ಹೋದ ಕಥೆನೇ ಮುಗಿದ. ಅವ್ನು ಬೈತಾರ ಇಲ್ಲ. ಒಂದು ಇಂಟರ್ವ್ಯೂ ತಪ್ಪಿದ್ರೆ ಬಾಯಿ ಬಂತಾರೆ, ಮೋಕ್ಷ ತಪ್ಪಿಸ್ಬಿಡ್ತಾರೆ. ಮೋಕ್ಷನ ತಪ್ಪಿಸ್ಬಿಡ್ತಾರೆ ಅಂದ್ರೆ ಅವ್ರೆಂಥವ್ರು? ಕ್ರಕಚವೇ ಸತಾಂ ಚೇತಸ ಕಷ್ಟಶಾಸ್ತ್ರ. ನಮ್ಮದು ಸುಖತೀರ್ಥ, ಅವ್ರದ್ದು ಕಷ್ಟಶಾಸ್ತ್ರ. ಅಪೋಸಿಟ್ ಅದು. ದುಃಖ ತೀರ್ಥರವರು, ಇದು ಸುಖತೀರ್ಥ ಆಚಾರ್ಯ ಸಿದ್ಧಾಂತ. ಇದು ಸುಖವಾಗಿ ಅರ್ಥ ಮಾಡ್ಕೊಳ್ಳೋದು ಸುಖ. ಇದು ಅರ್ಥ ಮಾಡ್ಕೊಳ್ಳೋದು ಸುಖ. ಇದು ಮಾಡಿಸ್ತು ಸೀಡ್ಲೆಸ್ ದ್ರಾಕ್ಷಿ ತಿನ್ನೋದು ಸುಖ, ರುಚಿನೂ ಹೆಚ್ಚು. ಎರಡೆರಡು ಜೊತೆಗೆ ಕಟ್ಪಟ್ಟು ಕಲ್ಲು ಕಡ್ದಾಗಿರು. ಕಲ್ಲು ಕಡಿತಾ ಇದ್ದಾರೆ, ಇಲ್ಲೇ ಇಲ್ಲ. ಕಲ್ಲು ಕಡಿದ್ರೆ ಪುಣ್ಯ, ವಿಷದ ಕಲ್ಲು ಬೇರೆ. ಕಡಿದ್ರೆ ಏನಾಯ್ತು ಅಲ್ಲಿಗೆ? ಕಷ್ಟ ತಿಂದ್ರೆ ವಿಷ ಸತ್ತೋಗ್ತಾನೆ ಜೊತೆಗೆ. ಕಷ್ಟಶಾಸ್ತ್ರ ಅಂದ್ರೆ ಎರಡಕ್ಕೂ ಕಷ್ಟಶಾಸ್ತ್ರ. ಸಾಧನನೂ ಕಷ್ಟ, ಸಿದ್ಧಿನೂ ಕಷ್ಟ. ಇದು ಸಾಧನನೂ ಸುಲಭ, ಸಿದ್ಧಿನೂ ಸುಲಭ. ಅರ್ಥ ಆಯ್ತಾ? ಹರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ. ಸಾಧನ ಸುಲಭ ಅಂತ ಆಯ್ತಲ್ಲ. ಮೋಕ್ಷ ಅಂತನೂ ಅತ್ಯಂತ ಶ್ರೇಷ್ಠ ಪುರುಷಾರ್ಥ. ಇದು ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ದೃಷ್ಟಿಯಿಂದ ಆನಂದ ತೀರ್ಥ ಆನಂದ ತೀರ್ಥನೇ. ನನ್ನ ಅಥಾಪಿನ ಹರಿರೇವ ಸ್ವಷ್ಟತ್ವಾದಿ ಅನಂತ ಗುಣ ಇತಿ ಯುಕ್ತಂ. ಮುಂದೆ ಹೇಳ್ತಾರೆ, ನನ್ನ ಹರೇಹೇ ಸ್ವಾತಂತ್ರ್ಯ ಸ್ವರೂಪ ಸಾಮರ್ಥ್ಯ. ನನ್ನ ಅಥಾಪಿನ ಹರಿರೇವ ಸ್ವಷ್ಟತ್ವಾದಿ ಅನಂತ ಗುಣ ಇತಿ ಯುಕ್ತಂ. ಮುಂದೆ ಹೇಳ್ತಾರೆ, ನನ್ನ ಹರೇಹೇ ಸ್ವಾತಂತ್ರ್ಯ ಸ್ವರೂಪ ಸಾಮರ್ಥ್ಯ ಸಾಮರ್ಥ್ಯೇನೈವ ಸರ್ವಸೃಷ್ಟ್ಯಾದಿ ಉಪಪತ್ತೌ ಸಾಧನಾಂತರೋಪಾದಾನಮಪಿ ತಸ್ಯ ನಶ್ಯಾದಿತ್ಯತೋಪಿ ನಾಯುಕ್ತಂ ತದಿತ್ಯಾದಿ. ಹೋಗ್ಲಿ ಬಿಡಿ, ಹರಿಯೇ ಸರ್ವತಂತ್ರ ಸ್ವತಂತ್ರನಾಗೋದಾದ್ರೆ ಸ್ವರೂಪ ಸಾಮರ್ಥ್ಯೇನೈವ, ತನ್ನ ಸ್ವರೂಪ ಸಾಮರ್ಥ್ಯದಿಂದನೇ ಸರ್ವ ಸೃಷ್ಟ್ಯಾದಿ ಉಪಪತ್ತೌ, ಸರ್ವ ಸೃಷ್ಟಿ ಮೊದಲಾದವುಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದರಿಂದ ಸಾಧನಾಂತರ ಉಪಾದಾನಮಪಿ ತಸ್ಯ ನ ಸ್ಯಾತ್, ಬೇರೆ ಯಾವ ಸಾಧನವನ್ನು ಉಪಯೋಗಿಸೋದು ಬೇಕಾಗಿಲ್ಲ ಅವನು. ನೀವೇನು ಹೇಳ್ತೀರಿ? ಆಕಾಶ ಸಂಭೂತ ಆಕಾಶಾತ್ ವಾಯು ವಾಯೋರ, ನೀವೆಲ್ಲ ಯಾಕೆ ಬೇಕು ದೇವರಿಗೆ? ತಟ್ಟಂತ ಮಾಡಿಡ್ಬೋದಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ನಾಯುಕ್ತಂ ತದಿತ್ಯಾದಿ. ಈ ಪ್ರಶ್ನೆ ಕೇಳೋದೇ ದಡ್ಡತನ.
ತತ್ ಸಾಧನಾಂತರೋಪಾದಾನಂ ಸ್ವತಂತ್ರಸ್ಯಾಪಿ ಹರೇರಯುಕ್ತಂ ನ. ಸಾಧನಾಂತರ ಇರೋದು ಹೌದು, ಹರಿ ಸ್ವತಂತ್ರನೂ ಹೌದು. ಆದರೆ ಅದು ತಗೊಳ್ಳೋದು ಲೀಲೆಯ ಉಪಪತ್ತೇ ರೀತಿ ಭಾವ. ಅವನಿಗೆ ಲೀಲೆ, ಇವರಿಗೆ ಅನುಗ್ರಹ. ಅವನು ಮಾಡೋ ಲೀಲೆ ಯಾತಕ್ಕೆ ಉಪಯೋಗ ಆಯ್ತು? ಅನುಗ್ರಹ ಆಗೋಯ್ತು. ಇಲ್ಲದವ್ರು ಏನಾಗ್ತಿರ್ಲಿಲ್ಲ, ಖುಷಿ ಆಗೋಯ್ತು. ಅರ್ಥ ಆಯ್ತಾ? ಎಷ್ಟು ಇಂಪಾರ್ಟೆಂಟ್ ಅದು. ಲೀಲೆಯ, ಅದಕ್ಕೆ ಲೋಕವತ್ತು ಲೀಲಾ ಕೈವಲ್ಯಂ ಬ್ರಹ್ಮಸೂತ್ರ. ಲೋಕವತ್ತು ಲೀಲಾ ಕೈವಲ್ಯಂ ಲೀಲೆಯ ಉಪಪತ್ತೇ ರೀತಿ ಭಾವ. ಗಮನಶಕ್ತಸ್ಯ ಪುಂಸೋ ಲೀಲೆಯ ದಂಡಮಾಲಂಬ್ಯ ಗಚ್ಚತು ಪಂಗುತ್ವವತ್ ಐಶ್ವರ್ಯ ಅವಿರೋಧ. ಒಳ್ಳೆ ದೃಷ್ಟಾಂತ ಕೊಟ್ಟರು. ಗಮನಶಕ್ತಸ್ಯ ಪುಂಸಃ, ನಡಿಲಕ್ಕೆ ಬರ್ತಕ್ಕಂಥ ಶಕ್ತಿ ಇರತಕ್ಕಂಥ ಪುರುಷನಿಗೆ ಲೀಲೆಯ ದಂಡಮಾಲಂಬ್ಯ ಗಚ್ಚತಃ, ಕೈಲಿ ಕೋಲ್ ಆಡ್ಕೊಂಡು ಆಡಿಸ್ತಾ ಹೋಗ್ತಾನೆ. ಇವ್ರು ಕೈಲಾದ್ರೂ ಕೋಲ್ ಊರ್ಕೊಂಡು ಹೋಗ್ತಾರೆ, ಆಶ್ಚರ್ಯ ಹೋಗೋದಿಲ್ಲ. ಇವನು ಹೀಗೆ ತಿರುಗಿಸೋದು ಹೋಗ್ತಾರೆ ಕೋಲಲ್ಲಿ. ಯಾತಕ್ಕೆ? ಲೀಲೆ ಅಷ್ಟೇನೆ. ಲೀಲೆಯ ದಂಡಮಾಲಂಬ್ಯ ಗಚ್ಚತೋ ಪಂಗುತ್ವವತ್ ಐಶ್ವರ್ಯ ಅವಿರೋಧಾತ್. ಪೊಂಗು ಅಂದ್ರೆ ಹೆಳವ. ಹೆಳವರಿಗೆ ಕೋಲಿದೆ ಅಂದ್ರೆ ಐಶ್ವರ್ಯ ಅಲ್ಲ, ಅದು ಏನದು? ಡಿಪೆಂಡೆನ್ಸ್ ಅದು. ಇವನಿಗೆ ಕೋಲಿದೆ ಅಂದ್ರೆ ಲೀಲೆ. ಇವನಿಗೆ ಕೋಲಿರೋದು ಲೀಲೆ. ಪೊಂಗು ಅದೇ ಒಂದೇ ಕೋಲೆ. ಯಾರು ಹಿಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಅವನ ಯೋಗ್ಯತೆ ಗೊತ್ತಾಗುತ್ತೆ. ಒಬ್ಬ ಕಾಲಿಲ್ದವನು ಕೋಲು ಹಿಡ್ಕೊಂಡ ಅಂದ್ರೆ ಅವನು ಹೆಲ್ಪ್ಲೆಸ್, ಅದನ್ನ ಹಿಡ್ಕೊಂಡಿದ್ದಾನೆ. ಕಾಲಿರೋನು ಕೋಲು ಹಿಡ್ಕೊಂಡಿದ್ದಾನೆ ಅಂದ್ರೆ ಲೀಲೆಗೋಸ್ಕರ. ಸೊ ಎರಡಕ್ಕೂ ಸಾಧನ ಇದೆ, ನೋಡೋದಕ್ಕಿದೆ. ಅದು ಸಾಧನದಂತೆ ಕಾಣುತ್ತೆ, ಸಾಧನ ಅಲ್ಲ. ಇವನಿಗೆ ಸಾಧನನೇ ಅದು. ಇವನಿಗೆ ಸಾಧನ. ಅವನೇನ್ ಮಾಡ್ದ? ಯಾಕೆ ಕೋಲ್ ಹಿಡ್ಕೊಂಡಿದ್ದೀರಿ? ಪಾಪ ಮಾರಾಟ ಮಾಡ್ತಿದ್ದ, ಕಷ್ಟಪಟ್ಟು, ಅದಕ್ಕೋಸ್ಕರ ಕೋಲ್ ತಗೊಂಡೆ, ಅವ್ನು ದುಡ್ಡು ಕೊಟ್ಟೆ, ಖುಷಿಯಾಗಿ ಹೋಗ್ಬಿಟ್ಟು ಅವನು ತಿರುಗಿಸಾಗಿ ಓಡಾಡ್ತಿದ್ದೀರಿ ಅಂತ ಹೇಳ್ದ. ಅಷ್ಟೇ, ತಿಳಿತಿಲ್ಲ. ಇವನಾಗಲ್ಲ, ಕೋಲ್ ಕೊಟ್ಟು ಸಾಕೋತ್ ಕೂತವನು. ಇನ್ನು ಕೋಲ್ ಬೇಕೇ ಇಲ್ಲ. ಅವನಿಗೆ ಅನುಕೂಲ. ಎಷ್ಟೋ ಜನ ಏನ್ ಮಾಡ್ತಾರೆ, ತುಂಬಾ ಬಂದಾಗ ವ್ಯಾಪಾರನ ಅವ್ನು ಒಳ್ಳೇದಾಗ್ಬಿಟ್ಟು ಬೇಕಿಲ್ಲ, ತೊಗೊಂಡಿಟ್ಕೊಂಡ್ಬಿಟ್ರಾಯ್ತು, ತೊಗೊಂಡೋಗ್ತಾರೆ. ಅಷ್ಟೊಂದು ಹೊತ್ಕೊಂಡು ಬೇರೆ ಹೋಗ್ಬೇಕು ಪಾಪ. ಅವ್ನು ಖರ್ಚಾಗೋದು ಏನ್ ಮಾಡ್ತಾನೆ? ಲಾಸ್ಟ್ ಟೈಮ್ ತರಕಾರಿಗೆ ಹೋಗ್ತಾರಲ್ಲ 10-11 ಗಂಟೆ ಹೊತ್ತಿನಲ್ಲಿ, ಅದೆಲ್ಲ ಕ್ಲೋಸಿಂಗ್. ಅದೆಲ್ಲ ಅವ್ರು ಏನ್ ಮಾಡ್ತಾರೆ, ಕಡಿಮೆ ಬೆಲೆ ಕೊಟ್ಟು ಹೋಗ್ಬಿಡ್ತಾರೆ ಎಲ್ಲರೂ ಕೂಡ. ಕೆಲವರು ಆಗ್ಲೇ ಹೋಗ್ತಾರೆ, ಎಷ್ಟು ಜನ ಕಡಿಮೆ ಬೆಲೆ ಸಿಗುತ್ತೆ ತಿಳಿತಾ. ಕೆಲವರು ಹಾಗಲ್ಲ. ಅವ್ರು ಯಾಕೆ ಬರ್ತಾರೆ, ಅವ್ರು ಹೇಳ್ತಾರೆ, ಸ್ವಾಮಿ ತಗೊಂಡ್ಬಿಡಿ, ಇಷ್ಟು ಹೊತ್ಕೊಂಡು ಹೋಗೋದು ಭಾರಿ ಕಷ್ಟ ಆಗುತ್ತೆ, ನೀವು ತಿಳಿದಷ್ಟು ಕೊಟ್ಟು ತಗೊಂಡೋಗ್ಬಿಡಿ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾನೆ, ಕೆಲವರು ಅದು ಅಡ್ವಾಂಟೇಜ್ ಹೇಳ್ತಾರೆ ಕೇಳ್ತಾರೆ. ಹಾಗಿದ್ರೆ ಕೆಲವರು ಹಾಗೆ ಮಾಡೋದಿಲ್ಲ ಪಾಪ. ಎಷ್ಟು ಪಾಪ ತಗೊಂಡೋಗ್ತಾನೆ ಅಂತ ಹೋಗ್ಲಿ ಬಿಡು ಅಂತ ಹೋಗ್ತಾರೆ. ಅದು ಒಳ್ಳೆತನ. ಅದು ಅಡ್ವಾಂಟೇಜ್ ತಗೊಂಡ್ರೆ ಮೋಸ ಮತ್ತೆ ಅದರಲ್ಲೇನೆ. ಆದರೆ ಸರಿಯಾದ ಬೆಲೆ ತಗೊಂಡು ಹೋಗ್ಬಿಟ್ರೆ ಆ ಹೊತ್ತಿನಲ್ಲಿ ಅದು ಶ್ರೇಷ್ಠ. ದೇವರು ಹಾಗೆ ಮಾಡ್ತಿದ್ದಾನೆ ಹೊರತು ಡಿಪೆಂಡೆನ್ಸ್ಗೋಸ್ಕರ ಅಲ್ಲ. ವೈಭವ ಇದೆಲ್ಲ ಯಾಕೆ ತಿಳ್ಕೋಬೇಕು ಅಂದ್ರೆ ನಮ್ಮ ಎವ್ರಿಡೇ ಅದು ಅನುಭವಕ್ಕೆ ಬರುತ್ತೆ. ದೇವ್ರು ಏನೇ ಮಾಡಿದ್ರು ಕೂಡ ಅನುಗ್ರಹ ಮಾಡ್ತಾನೆ ಹೊರತು ನಮ್ಮನ್ನು ಅವಲಂಬಿಸಿ ಇಲ್ಲ. ಗಟ್ಟಿ ಮಾಡ್ಕೋಬೇಕಲ್ಲ. ನಮ್ಮ ಮೇಲೆ ದೇವರು ಡಿಪೆಂಡೆಂಟ್ ಆಗೋದಾದ್ರೆ ದೇವರಿಗೆ ನಮಗೇನು ಇದು ಬರುತ್ತೆ. ನಾವು ಅವನು ಅಸ್ವತಂತ್ರನೇ, ಆ ಭಾವನೆ ಹೋಗಿಬಿಡ್ಬೇಕು. ಆಗ ನಾವು ಕರ್ತವ್ಯ ಕರ್ಮಗಳನ್ನ ಹೇಗೆ ಮಾಡ್ಲಿಕ್ಕೆ ಬರುತ್ತಾಗ ಇದೆಲ್ಲ ಕೇಳಿದ ಮೇಲೆ ಸೇವೆಯಿಂದನೇ ಮಾಡಬೇಕು ಅನ್ನೋ ಭಾವನೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಷ್ಟೇ ಹೊರತು ನಾವಿಬ್ರು ಕೂಡ ವ್ಯಾಪಾರ ಮಾಡ್ತೇವೆ, ನಾವು ಫಲ ಕೇಳೋ ಅಭ್ಯಾಸ ಹೋಗ್ಬಿಡುತ್ತಾಗ. ಯಾತಕ್ಕೆ? ಅನುಗ್ರಹ ಮಾಡ್ತಾರೆ, ದೊಡ್ಡ ಫಲ ಇರಬೇಕಾದ್ರೆ ಮತ್ತೇನು ಫಲ ಕೇಳೋದೀಗ? ಅರ್ಥ ಆಯ್ತಾ? ಅನುಗ್ರಹ ಮಾಡ್ತಿರ್ಬೇಕಾದ್ರೆ ಮತ್ತೆ ಕೇಳಿದ್ರೆ ದಡ್ಡ ಅಂತ ಹಚ್ಕೊಂಡ್ಬಿಡ್ತಾರೆ. ಮಾಡ್ತಿರೋದಲ್ಲ ಅನುಗ್ರಹನೇ. ದೇವ್ರನ್ನ ಏನೋ ಕೇಳೋಕ್ಕಾದ್ರೆ ಮೊದಲು ಕೊಟ್ಟಿದ್ದು ಯಾರಿಗೆ? ಹಾಗಿದ್ರೆ ಕೊಟ್ಟಿದ್ಯಾರು? ದೇವರೇ ಕೊಟ್ಟಿದ್ದಾರೆ. ಮತ್ತೆ ಅವನು ಕೇಳಿದ್ರೆ ದಡ್ತನ ಆಗೋದಿಲ್ಲ. ಹಾಗಾಗತ್ತೆ. ಕಾರಣೈಹಿ ನಿಯತೈರೇವ ಕರೋತಿ ಇದಂ ತದ್ವದೇ ಶ್ರುತಿ ಇತಿ. ಲೀಲೆಯಾತು ಉಪಾದಾನ ಅಂದ್ರೆ ತಗೊಳ್ಳೋದು ಅಂತ ಅರ್ಥ. ಅಪಾದಾನ ಅಂದ್ರೆ ಬಿಡೋದು, ಉಪಾದಾನ ತಗೊಳ್ಳೋದು. ಕೈಯಲ್ಲಿ ದಂಡ ತಗೊಳ್ಳೋದಕ್ಕೆ ಏನಂತಾರೆ? ದಂಡ ಉಪಾದಾನ. ಯಾತಕ್ಕೆ ತಗೊಂಡ? ಲೀಲೆಯಾತು ಉಪಾದಾನ ಮಿತಿ ಕುತಃ. ಲೀಲೆಯಿಂದನೇ ತಗೊಂಡಿದ್ದಾನೆ. ಏನು ಆಧಾರ ಅಂದ್ರೆ ಅಶಕ್ತ ಶೈವ ಕುತೋನ ಇತ್ಯತಃ ತದ್ವದೇ ಶ್ರುತಿ ರೀತಿ. ಹಾಗಿದ್ರೆ ದೇವರು ಕೂಡ ಅಶಕ್ತನಾಗಿನೇ ಒಬ್ಬ ಕುಂಟ ಹೆಡವ ದಂಡ ಹಿಡ್ಕೊಂಡಾಗೆ ಪೃಥಿವ್ಯಾದಿಗಳನ್ನ ಉಪಯೋಗ ಮಾಡ್ಕೋತಾನೆ ಅಂತ ಯಾತಕ್ಕೆ ಹೇಳಬಾರದು ಅಂದ್ರೆ ನಾಯುಕ್ತಂ ತದ್ವದೇ ಶ್ರುತಿ. ಶ್ರುತಿ ಹಾಗೆ ಹೇಳೋದಿಲ್ಲ. ಸ್ವತಂತ್ರ ಅಂತ ಹೇಳಿದ ಮೇಲೆ ಈ ಮಾತು ಹೇಳಿದ್ರೆ ಕಾಂಟ್ರಡಿಕ್ಷನ್ ಬರುತ್ತೆ, ಹೇಳಕ್ ಸಾಧ್ಯ. ಮತ್ತು ಯುಕ್ತಿ ವಿರೋಧವಾಗುತ್ತೆ. ಲೀಲೆಯೈವ ಸಾಧನಾಂತರೋಪಾದಾನ ಮಿತ್ತೇತತ್ ಶಕ್ತೋಪಿ ಅನ್ಯಥಾ ಕರ್ತುಂ ಸ್ವೇಚ್ಛಾನಿಯಮತೋ ಹರಿಹಿ ಕಾರಣೈರ್ನಿಯತೈರೇವ ಕರೋತೀದಂ ಇತ್ಯಾದಿ ಅನುಭಾಷ್ಯೋಕ್ತ ಶ್ರುತಿರ್ಹಿ ವದೇತ್ ಯಥೋ ಅಸ್ಯ ಇತ್ಯರ್ಥಃ ಇತ್ಯಾದಿ ಊಹ್ಯಂ. ಲೀಲೆಯೈವ ಸಾಧನಾಂತರ ಉಪಾದಾನಮಿತ್ತೇತತ್. ಕೇವಲ ಲೀಲೆಯಿಂದಲೇ ಬೇರೆ ಸಾಧನವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ಶ್ರುತಿ ಹೇಳಿದೆ ಅಂತ ಆಚಾರ್ಯ ಕೊಟ್ಟ ಶ್ರುತಿ. ಅನುಭಾಷ್ಯ ಅನುವ್ಯಾಖ್ಯಾನ ಅಲ್ಲಿ ಹೇಳಿದ್ದಾರೆ. ಶಕ್ತೋಪಿ ಅನ್ಯಥಾ ಕರ್ತುಂ ಸ್ವೇಚ್ಛಾ ನಿಯಮತೋ ಹರಿಹಿ. ಪರಮಾತ್ಮ ಬೇರೆ ರೀತಿಯಲ್ಲಿ ಮಾಡಕ್ಕೆ ಬರುತ್ತಾ ತನಗೆ, ಆದರೆ ತಾನೇ ಮಾಡಿಕೊಂಡ ನಿಯಮ. ಸ್ವೇಚ್ಛಾ ನಿಯಮತೋ ಹರಿಹಿ. ದೇವರು ನಿಯಮ ಮಾಡ್ಕೊಂಡಿದ್ದಾನೆ. ದೇವರು ನಿಯಮ ಮಾಡ್ಕೊಂಡಿದ್ದಾನೆ ಅಂದ್ರೆ
ದೇವ್ರ ನಿಯಮ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಅವನದೇ ಇಚ್ಛೆ ಕಾರಣ ಹೊರತು ಯಾರೋ ಬಂದು ಹೇಳಿಲ್ಲ ಮಾಡ್ಕೋ ಅಂತ ಹೇಳಿಲ್ಲ. ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿತ್ತು, ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿ. ಅವ ಮಾಡಿದ್ರೆ ಏನೋ ಗೌರ್ಮೆಂಟ್ ಕೋರ್ಟ್ ಆರ್ಡರ್ಗೋಸ್ಕರ ಮಾಡಿತ್ತು. ತಾನೇ ಮಾಡ್ಕೊಂಡ ಏನಾಯ್ತದ? ಸ್ವೇಚ್ಛೆ. ಪರಮಾತ್ಮ ಮಾಡ್ಕೊಂಡಿರೋದೆಲ್ಲ ಸ್ವೇಚ್ಛಾ ನಿಯಮ ಹೊರತು ಬರೀ ನಿಯಮವನ್ನು ಪಾಲನೆ ಮಾಡ್ತಾನೆ ದೇವರು ಅಂದ್ರೆ ನಿಯಮ ಮಾಡಿದವನು ಯಾರೋ ಇದ್ದಾನೆ ಅಂತ ಆಗ್ಬಿಡುತ್ತೆ. ತಾನೇ ಮಾಡಿಕೊಂಡ ನಿಯಮ. ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ಸ್ವೇಚ್ಛಾ ನಿಯಮ ಅನ್ನೋದು ಇಂಪಾರ್ಟೆಂಟ್. ಇವತ್ತು ಯಾವುದೋ ಒಂದು ರೂಲ್ ಫಾಲೋ ಮಾಡಿ ನಾಳೆ 10 ಗಂಟೆ ಹೋಗ್ತೀನಿ ಅಂತ ಟೈಮ್ ಕೊಟ್ಟಿದ್ದು ತಾನೇ ನಡೆಸ್ತಾನೆ, ತನ್ನ ಇಚ್ಛೆ ಅಷ್ಟೇ ಹೊರತು 10 ಗಂಟೆ ಬರಬೇಕು ಅಂತ ಇನ್ನೊಬ್ಬನು ಹೇಳಿದ, ಇವನಿಚ್ಛೆ ಅಲ್ಲ ಅದು. ಯಾರಿಚ್ಛೆ? ಅವನಿಚ್ಛೆ. 10 ಗಂಟೆ ಹೋಗ್ತೀನಿ ಅಂತ ಇವನು ಹೇಳಿದ, ಇವನಿಚ್ಛೆ. ಹೋಗಿ ಪಾಲನೆ ಮಾಡಿದ, ತಾನು ಹೇಳಿದ ಮಾತನ್ನು ನಡೆಸ್ತಾ. ಡಿಪೆಂಡೆನ್ಸ್ ಅಲ್ಲ ಅದು. ತಾನಪ್ಪ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡಿದ್ರು ಅಂತಾರೆ ಹೊರತು ಡಿಪೆಂಡೆನ್ಸ್ ಅಂತ ಕರೀಲಿಲ್ಲ. ಆದ್ರೆ ಅವನು ಫಾಲೋ ಮಾಡಿದ್ರೆ ಡಿಪೆಂಡೆನ್ಸ್ ಅದು. ಅವ್ರು ಫಾಲೋ ಮಾಡಿರಬಹುದು, ಆದ್ರೂ ಡಿಪೆಂಡೆನ್ಸ್ ಇದೆ. ಇವನು ಫಾಲೋ ಮಾಡಿದ್ದಾನೆ, ಬೇಕಾದ್ರೆ ಹೋಗದೇ ಇರಬಹುದು, ಬೇಕಾದ್ರೆ ಇವನು ಆದ್ರೂ ಹೋಗ್ತಾನೆ. ಅದಕ್ಕೆ ಅವನ ಅನುಗ್ರಹ, ತನ್ನ ಇಚ್ಛೆ. ಆದ್ದರಿಂದ ದೇವರು ನೀರು ಹರಿಬೇಕಂತ ನೀವು ಸಂಕಲ್ಪ ಮಾಡಿಬಿಟ್ಟಿದ್ದಾನೆ, ಹರಿತಾ ಇದೆ. ಅಕಸ್ಮಾತ್ ಇದ್ದಕ್ಕಿಂತ ಚೇಂಜ್ ಮಾಡಿ ಗತಿ ಏನಾಗ್ತಿತ್ತು? ಹಿಟ್ಟು ನೀರೆಲ್ಲ ಮೈಮೇಲೆ ಬೀಳಕ್ಕೆ ಶುರುವಾಗಿ ಏನ್ ಮಾಡ್ಬೇಕಾಗ್ತಿತ್ತು? ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನೆ, ತಾನೇ ನಡೆಸ್ತಾ ಇದ್ದಾನೆ ವ್ಯವಸ್ಥೆ. ಎಂದೂ ಕೂಡ ಅದನ್ನೇನು ಮಾಡಿ ನಾವೇನ್ ಮಾಡ್ತೇವೆ? ವ್ಯವಸ್ಥೆ ಇದೆ, ದೇವ್ರೇ ಆಗ್ಬೇಕು ಅಂತೇಳಿ. ದಡ್ಡ ದೇವ್ರು ಹೇಳಿದ್ದಕ್ಕೆ ವ್ಯವಸ್ಥೆ ಇದೆ. ಅರ್ಥ ಆಯ್ತಾ? ಮಠಕ್ಕೆ ಊಟ ಆಗೋದು ಪೂರ್ತಿಯಾಗಿ. ಮಠ ಅಂತೆ ದುಡ್ಡಂತ ಯಾಕೆ ನೋಡಿ ಬೀಳ್ತಾ ಇದೆ ಅನ್ನ ಪಟ ಅಂತ ತಿಳ್ಕೊಂಡ್ರೆ ಆಗೋ ಹಾಗೆ. ಬೀಳೋದ್ರಿಂದ ಏನಿದೆ? ಒಂದು ವ್ಯವಸ್ಥೆ ಇದೆ. ಹೊತ್ತಾನೆ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಬಡಿಸೋ ನೀರು ಹಾಕೋ ನೀರು ಬಡಿಸ್ತಾ ವ್ಯವಸ್ಥೆ ಅದು. ಮಳೆ ಬರೋದು ವ್ಯವಸ್ಥೆ ಅದು. ನಾವು ಇದನ್ನು ಹೋಗ್ತೇವೆ, ಮಳೆ ಬಂದಿದ್ದೇನಂತಾರೆ ಬೈ ನೇಚರ್ ಅಂದ್ಬಿಡ್ತಾರೆ. ನೇಚರ್ ಕೂಡ ನಿಯಮಕ್ಕೆ ಒಳಪಟ್ಟಾಗ ನಿಯಮ ಮಾಡಿದ ನೇಚರ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಯಾತಕ್ಕೆ? ಜಡ ಪದಾರ್ಥ. ಜಡ ಪದಾರ್ಥ ಆದ್ರಿಂದ ಅದಕ್ಕೆ ಶಕ್ತಿ ಇಲ್ಲ. ನಡೀತಾ ಇದೆ ಅಂದ್ರೆ ಯಾರೋ ಮಾಡಿಸ್ತಿದ್ದಾರೆ ಅಂತ ಅರ್ಥ. ಇವತ್ತು ವೆಹಿಕಲ್ ಸರಿಯಾಗಿ ಹೋಗ್ತಾ ಇದ್ರೆ ಡ್ರೈವರ್ ಇದ್ದಾನೆ ಅಂತ ಅದು ಒಳಗಡೆಗೆ. ಡ್ರೈವರ್ ವೆಹಿಕಲ್ ಬಂದಿದ್ದಾರೆ ಏನ್ ಮಾಡ್ತಾರೆ? ಹುಚ್ಚಾಬಟ್ಟಿ ಓಡೋಗ್ಬಿಡ್ತಾರೆ. ಯಾರ ಮೇಲೆ ಹೋಗುತ್ತೆ ಗೊತ್ತಿಲ್ಲ. ಅದು ಡ್ರೈವರ್ ಇದ್ರೆ ಪಕ್ಕದಲ್ಲೇ ಹೋಗ್ತಾರೆ. ಅದಕ್ಕೆ ಡ್ರೈವರ್ ಇದ್ದಾನೆ, ನೋಡಿದ್ದಾರೆ, ಅವ್ನು ಕಂಟ್ರೋಲ್ ಮಾಡ್ತಾನೆ ಅಷ್ಟೇ. ಹತ್ರ ಬಂದ ಕೆಲವು ಇಷ್ಟ ಸರ್ಕೋತಾರೆ, ಪೂರ್ತಿ ಅಲ್ಲ, ಹೀಗೆ ಸರ್ಕೋತಾರೆ ಹೋದ್ರೆ, ಕಾರು ಹೋದ್ರೆ. ಅಂದ್ರೆ ಏನ್ ಗ್ಯಾರಂಟಿ ಅವರಿಗೆ? ಅವ್ನು ನೋಡ್ಕೊಂಡು ಸರಿಯಾಗಿ ಡ್ರೈವ್ ಮಾಡ್ತಾನೆ. ತೀರಪದ ನಿಲ್ಲಿಸ್ತಾರೆ ಹೊರತು ನಮ್ಮ ಮೇಲೆ ಬಿಡೋದಿಲ್ಲ, ಅಷ್ಟು ವಿಶ್ವಾಸ ಇದೆ. ಅದೇ ಅನುಗ್ರಹಕ್ಕೆಲ್ಲ ಕೋರ್ಟ್ ಕೇಸ್ ಹಾಕ್ಬೋದಂತ ಭಯ ಇರ್ತದೆ ಕನಿಷ್ಠ ಪಕ್ಷ. ಅಷ್ಟಾದಕ್ಕೂ ಅದೇ ಫಾಲೋ ಮಾಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇದ್ದಾಗ ದೇವರಲ್ಲಿ ಹಾಕಿರಬಾರ್ದು. ಕಾರಣ ನಿಯತೈರೇವ ಕರು. ನಿಯತ ಕಾರಣ ಏನೋ ಏನೋ ಹೌದು. ಉಪಾದಾನ ಅಂದ್ರೆ ಏನು? ಉಪಾದಾನ ಶಬ್ದಕ್ಕೆ ಎರಡು ಅರ್ಥ. ಉಪಾದಾನ ಕಾರಣ ಬೇರೆ, ಉಪಾದಾನ ಬೇರೆ. ತಗೊಳ್ಳೋದಷ್ಟೇ, ಗೊತ್ತಾಯ್ತಾ? ಉಪಾದಾನ ಕಾರಣ ಅಂದ್ರೆ ಮಣ್ಣಿನಿಂದ ಗಡಿಗೆ ಮಾಡೋದು, ಅದೇನದು? ಅದು ಉಪಾದಾನ ಕಾರಣ. ಇಲ್ಲಿ ಉಪಾದಾನ ಮಾಡ್ತಾನೆ, ತಗೋತಾನೆ, ಅಷ್ಟೇ ಅರ್ಥ. ಆದ್ರಿಂದ ದೋಷ ಇಲ್ಲ. ಇತ್ಯರ್ಥ ಇತ್ಯಾದಿ ಇನ್ನೂ ಹೇಳೋದಾದ್ರೆ ದೇವರಿಗೆ ಗಡಿಗೆ ಮಾಡ್ಬೇಕಾದ್ರೆ ಮಣ್ಣೇ ಬೇಕಿಲ್ಲ, ಹಾಗೆ ಗಡಿಗೆ ಮಾಡ್ತಾನೆ, ಬೇರೆ ಬೇಕಿಲ್ಲ. ಆದ್ರೂ ಕೂಡ ದೇವರು ಏನ್ ಮಾಡೋದಿಲ್ಲ, ಆ ರೀತಿ ಮಾಡೋದಿಲ್ಲ. ಅದಕ್ಕೆ ನಿಯಮ ಮಾಡಿದ್ದಾನೆ. ಏನಂತ? ಉಪಾದಾನ ಕಾರಣದಿಂದ ಕಾರ್ಯ ಸೃಷ್ಟಿ ಆಗಬೇಕು, ಹಾಗೆ ಮಾಡಿದ್ದ. ಅರ್ಥ ಆಯ್ತಾ? ಇಲ್ಲವರು ಏನ್ ಮಾಡ್ಬೋದಾಗಿತ್ತು? ಏನೇನೋ ಮಾಡ್ಬೋದಾಗಿತ್ತು. ಅದಕ್ಕೆ ಆಚಾರ್ಯ ಬರೀತಾರೆ, ದ್ವಾರ ಮನುಸೃತ್ಯವ ಸರ್ವಂ ಈಶ್ವರ ಕರೋತಿ. ಪ್ರತಿಯೊಂದು ನಿಮಿತ್ತ ಮಾಡಿಕೊಂಡೇ ಮಾಡ್ತಾನೆ. ಎಲ್ಲ ಅಲ್ಲ, ದೇವರಿಗೆ ಶಕ್ತಿ ಇದೆ, ಹೇಳಿಲ್ಲ ಅಲ್ಲ, ಬೇಡ ಅಲ್ಲ, ಅದಕ್ಕೆ ಹೇಳಿದ್ದು. ಅದಕ್ಕೆ ದೇವರು ಏನ್ ಮಾಡಿದ್ದ? ನಿಯಮನ ಎಂದು ನಥಿಂಗ್ ಇಂದ ಸಮಥಿಂಗ್ ಬರ್ಕೊಡುದು ನಿಯಮ ಮಾಡಿದ್ದ. ಅದು ಬೇಕಾದ್ರೆ ತಾನು ಬ್ರೇಕ್ ಮಾಡಬಹುದು, ಮಾಡೋದಿಲ್ಲ. ಆತನ ಗ್ರೇಟ್ನೆಸ್ ಅಷ್ಟೇ ಹೊರತು ಬೇಕಾದ್ರೆ ಏನ್ ಮಾಡಬಹುದು. ಅದಕ್ಕೆ ದೇವರು ಇದನ್ನೇನೆ ನಮ್ಮವ್ರು ಫಾಲೋ ಮಾಡ್ತಾ ಬಂದ್ರು. ಆಮೇಲೆ ಈ ಬಾಬಾಗಳು ಮಾಡದಂತೆ ಮಾಡಲಿಲ್ಲ. ನಾವು ಯಾವ ಪವಾಡ ಕೂಡ ನಮ್ಮವ್ರು ಯಾತಕ್ಕೆ ಮಾಡಲಿಲ್ಲ ಅಂದ್ರೆ ದೇವ್ರ ಸಂಕಲ್ಪ ಏನದು? ನಿರುಪಾದಾನ ಸೃಷ್ಟಿ ಮಾಡಬಾರದು, ಅದಕ್ಕೆ ಮಾಡಲಿಲ್ಲ. ಉಳಿದವರು ದೇವ್ರ ಸಂಕಲ್ಪ ದೇವರೇ ಒಪ್ಪೋದಿಲ್ಲ, ನಾನೇ ದೇವರೊಬ್ಬರಾದ್ರಿಂದ ಏನೋ ಮಾಡಿ ತೋರಿಸಿ ಮೋಸ ಮಾಡಿಬಿಟ್ಟು. ಹೀಗೆ ಮಾಡಿದ್ರೆ ಮೋಸ ಆಗುತ್ತೆ, ಮಾಡಬಾರದು. ಮಾಡ್ಲಿಕ್ಕೆ ಬಂದರೂ ಕೂಡ ಏನ್ ಮಾಡಲಿಲ್ಲ, ಮಾಡ್ಲಿಕ್ಕೆ ಹೋಗ್ಲಿಲ್ಲ. ತುಂಬಾ ಇಂಪಾರ್ಟೆಂಟ್. ಅದೇ ಹೇಳ್ತಿರೋದು, ಏನ್ ಬೇಕಾದ್ರೂ ಮಾಡ್ಬೋದು ದೇವರು, ಆ ರೀತಿ ಮಾಡೋದಿಲ್ಲ. ಯಾತಕ್ಕೆ? ತಂದೆ ಮಾಡೋದು ನಿಯಮ ತಾನು ಮೀರಿದಾಗ ಆಗುತ್ತೆ, ಉಳಿದವ್ರಿಗೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಅದರಿಂದ. ಅರ್ಥ ಆಯ್ತು? ಈಗ ನಮ್ಮಲ್ಲೇ ಏನ್ರಿ ಒಂದು ಇಲ್ಲಿ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಪಜಿತ ಆಗ್ಬಿಡುತ್ತೆ ಅಂತ ಹೇಳೋದಿಲ್ಲ. ಈ ವ್ಯವಸ್ಥೆ ಬೈಕೋತ್ ಹೋಗ್ತಿಲ್ಲ. ಈಗ ಇವತ್ತು ಒನ್ ವೇ ಇಲ್ಲ ಅಂತಾರೆ, ಆಗ ಅಲ್ಲಿ ಬರ್ತಾರೆ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ನಾವೇನ್ ನೋಡಿದ್ರೆ ಇಲ್ಲೇ ಇಲ್ಲ, ತಿಳಿತಾ? ಬೈದ್ ಯಾರು ಬೈದ ತಕ್ಷಣ ಏನ್ ಮಾಡ್ತಾರೆ? ಇವತ್ತು 8 ಗಂಟೆ ಬಿಟ್ಟ, ನಾಳೆ 4 ಗಂಟೆ ಬಿಟ್ಟ, ಬೆಳಿಗ್ಗೆ 5 ಗಂಟೆ ಬಿಟ್ಟ, ಏನ್ ವ್ಯವಸ್ಥೆನೇ ಇಲ್ಲ ಅಂತ ಹೇಳೋದಿಲ್ಲ. ಆ ರೀತಿ ಇದ್ರೆ ಏನ್ ಮಾಡ್ಕೋತಾನೆ ಪಾಪ ಅವನು? ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾನೆ. ನೀವು ಚೇಂಜ್ ಮಾಡಿಬಿಟ್ರೆ ಕೆಟ್ಟೋಗ್ಬಿಡತ್ತೆ. ಹೌದಲ್ಲ? ಅದೇ ವ್ಯವಸ್ಥೆ ಇನ್ನೂ ಒಂದು ನಡೆಸ್ತಾ ಬಂದ ವ್ಯವಸ್ಥೆ, ನಡೆಸೋ ವ್ಯವಸ್ಥೆನೂ ಒಂದು ವ್ಯವಸ್ಥೆನೆ. ನಡೆಸೋ ವ್ಯವಸ್ಥೆನೂ ವ್ಯವಸ್ಥೆ ತಾನೆ. ದೇವರ ಮಾಡಿದ್ದಕ್ಕೆ ಜಗತ್ತು ನಡೀತಾ ಇದೆ. ಏನಾಗ್ತಿತ್ತು?
ಬೆಂಕಿ ಸುಡುತ್ತದೆ ಮಾಡಿದ್ದಾರೆ. ಅಷ್ಟು ಬೆಂಕಿ ಇಟ್ಟು ಆರಿ ಹೋಗ್ಬಿಡುತ್ತೆ. ಏನು ಮಾಡ್ಬೇಕು, ಸುಡೋದೇ ಇಲ್ಲ. ಅರ್ಧ ಗಂಟೆ ಕಾಯಿಸಿದ್ರೆ ತಣ್ಣಗಿದೆ. ಇವತ್ತಿನ ಮಟ್ಟಿಗೆ ಅದು ಫ್ರಿಜ್ಜಾಗಿ ವರ್ಕ್ ಮಾಡಲಿ ಅಂತ ಅವ್ರು ಮಾಡ್ಬಿಟ್ಟಿದ್ರೆ ಏನು ಮಾಡ್ಬೇಕು ಅದಕ್ಕೆ? ಫ್ರಿಜ್ಜಲ್ಲಿ ಇಟ್ಟ ಬೆಂಕಿ ಜೋರ ಉರ್ಲಿಕ್ಕೆ ಶುರು ಆಗಿಬಿಟ್ಟಿದೆ. ಅದಕ್ಕೆ ಇವತ್ತೊಂದು ದಿವಸ ಫ್ರಿಜ್ ಅಗ್ನಿ ಆಗಲಿ, ಇದಾಗಲಿ, ಹೀಟರ್ ಆಗಲಿ, ತಲೆ ಕೆಟ್ಟೋಗ್ತಿದ್ದಿಲ್ಲ. ದೇವ್ರು ಎಷ್ಟು ಕರುಣಾಡೋ ಅಂದರೆ ತಾನು ಕಾಣದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದ. ನಾವು ಯಾರ ಮೇಲೂ ಹಾಕಿಬಿಡ್ತೇವೆ. ದೇವರನ್ನು ಕೊಂಡಾಡ್ಬೇಕಾಗ ದೇವರಿಗೆ ಎಷ್ಟು ನಿಯಮ ಮಾಡಿದ್ದಾನೆ ದೇವರು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಏನಾಗ್ಕೊಡ್ದು, ತಾನು ಕಣ್ಣಿಗೆ ಕಾಣಬಾರ್ದು, ವ್ಯವಸ್ಥೆ ನಡೀತಿರ್ಬೇಕು, ಮಾಡುತ್ತಾನೆ. ಮತ್ತೆ ಇದು ದೇವರ ಅನುಗ್ರಹ. ಯಾವುದೆಲ್ಲ ದೇವರಿಗೆ ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು, ನಾವು ಏನು ಮಾಡ್ಕೊಂಡಿದ್ದೇವೆ ಅದನ್ನ ಮೈನಸ್ ಪಾಯಿಂಟ್. ಎಲ್ಲಾ ಕೆಲಸ ದೇವರು ಮಾಡ್ತಾನೆ, ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಗ್ರೇಟ್ ಟೆಸ್ಟ್. ನಮ್ಮ ಪ್ರಕಾರ ಏನೋ ಅವನು ಇಲ್ಲೇ ಇಲ್ಲ, ಕಾಣಿಸ್ಲಿಲ್ಲಲ್ಲ. ಕೆಲವರು ಇರ್ತಾರೆ ಎಲ್ಲದೂ ಮುಂದೆ ಬಂದಿರ್ತಾನೆ, ಫೋಟೋದಲ್ಲಿ ಮುಂದೆ ಬಂದಾಗ ಕೆಲಸವು ಚೂರು ಮಾಡಿರೋದಿಲ್ಲ, ಫೋಟೋ ಕಾಲಕ್ಕೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಬಂದು. ಎಲ್ಲ ಹಿಂದೆ ಆಗಿತ್ತು. ಗೌರವರು ಮೀಟ್ ಮಾಡಕ್ಕೆ ಹೋದ ಕಾಲಕ್ಕೆ ಒಬ್ಬ ವ್ಯಕ್ತಿ ಫೋಟೋದಲ್ಲಿ ಬಿದ್ದಿದ್ದಾನೆ. ಎಲ್ಲೆಲ್ಲಿ ಆ ಕಾಲಕ್ಕೆ ಬಂದು ಬಿದ್ಕೊಂಡ್ಬಿಟ್ಟಿದ್ರು. ನೋಡಿದ್ರೆ ಇವನಿಂದ ಕೆಲಸ ಆಯ್ತು ಬರೀತಿ ತಿಳಿತಿಲ್ಲ. ನಾಪತ್ತೆ ಆಸಾಮಿ. ಕೆಲವರು ನೇಚರ್ ಅದು. ದೇವರು ಎಂಥವನು ಅಂದ್ರೆ ತನ್ನ ಮಹಿಮೆಯ ತೋರಗೊಣ ಜಗಕ್ಕೆ ಎಲ್ಲ ಮಾಡ್ತಾನೆ, ತನ್ನ ಮಹಿಮೆ ತೋರಿಸ್ಕೊಡೋದೇ ಇಲ್ಲ. ಯಾವುದೋ ಬೇರೆ ಊರಿಗೆ ಹೋದ, ತುಂಬಾ ಕಷ್ಟಪಟ್ಟ ಮಡಿ ಮನುಷ್ಯ, ಇಲ್ಲಿ ಊಟ ಸಿಗಲೇ ಇಲ್ಲ. ದೇವರೇ ದೇವರೇ ಊಟ ಕೊಡು ಅಂತ ಕೇಳಿದ, ಸಿಗಲಿಲ್ಲ. ಕೊನೆ ಯಾರೋ ಬಂದ, ಅಲ್ಲಿ ಮಠ ಇದೆ ಹೋಗ್ರಿ ಅಂತ ಹೋದ, ಊಟ ಮಾಡಿಬಿಟ್ಟ. ಕೊನೆಗೆ ಹೇಳಿದ, ದೇವ್ರು ಎಷ್ಟು ಕೇಳ್ಕೊಂಡೆ ಕೊಡಲೇ ಇಲ್ಲ. ಪಾಪ ದಾರಿಯಲ್ಲಿ ಯಾರೋ ಸಿಕ್ಕರು, ಮಠ ತೋರಿಸಿದ್ರು, ಊಟ ಆಯ್ತು. ಸುಮ್ಮನೆ ದೇವ್ರಿಗೆ ಕೇಳಿದೆ, ದಡ್ಡ. ಯಾರೋ ಸಿಗ್ಬೇಕಾ, ಮಠ ತೋರಿಸ್ಬೇಕಾ? ಯಾರು ಮಾಡಿದ್ದ ಅದನ್ನೆಲ್ಲ? ದೇವ್ರು ಗೊತ್ತಾಗದಾಗ ಕೆಲಸ ಮಾಡಿದ್ದ, ತಾನು ಮಾಡದೆ ಅಂತ ಗೊತ್ತಾಗದ ಮಾಡಿದ್ದಾನೆ. ಇದು ದೇವರ ಕರುಣೆ. ನಮ್ಮ ಪ್ರಕಾರ ದೇವ್ರು ಇಲ್ಲೇ ಇಲ್ಲ, ಇನ್ಮೇಲೆ ದೇವ್ರ ಪೂಜೆ ಮಾಡೋದಿಲ್ಲ. ಯಾಕೆ? ಯಾರೋ ದಾರಿ ತೋರಿಸಿದ್ರು, ದೇವ್ರು ತೋರಿಸ್ಲೇ ಇಲ್ಲಲ್ಲ. ಇವನ್ ಪ್ರಕಾರ ದೇವ್ರು ಏನು ನಿಂತ್ಕೊಂಡು ಬಾರಯ್ಯ ಅಂತ ಕರ್ಕೊಂಡೋಗಿ ಕೂಡಿಸ್ಬೇಕಲ್ಲಿ, ಆಗ ದೇವ್ರು ನಂಬ್ತಾರೆ. ಅದಕ್ಕೆ ಈ ರೀತಿ ಉಳಿದವ್ರ ಸ್ವಭಾವ ಆಗಿರುತ್ತೆ. ನನ್ನ ಮಹಿಮೆ ಗೊತ್ತಾಗಲಿ ಅಂತ ಆ ರೀತಿ ಮಾಡ್ತಾರೆ. ದೇವ್ರು ಹಾಗೆ ಮಾಡೋದಿಲ್ಲ. ಗೊತ್ತಾಯ್ತಾ? ಬುದ್ಧಿ ಕೊಟ್ಟಿದ್ದೇನೆ, ಉಪಯೋಗಿಸಿ ಅಂತ ಅರ್ಥ. ಮುಂದಿಂದ ನಾಳೆ ನಾಳೆ ಕಲಾ ಮಾತ್ರ ಸಾಧನೆ ಇದೆ. ಕಲಾ ಮಾತ್ರ ಸಾಧನೆ ಅಂದ್ರೆ ಒಂದು 10 ನಿಮಿಷದೊಳಗೆ ಮಾಡ್ಬೇಕು. ಮತ್ತೆಲ್ಲ ಮುಗಿಸಿರ್ಬೋದು. ತೀರ್ಥ ಕೂಡ ತಗೋಬಹುದು. ಪೂರ್ವಕ್ಕಿಂತ ಮುಂಚೆ ತೀರ್ಥ ಕೂಡ ತಗೋಬಹುದು. ಆಪೋಷಣ ಕೈಯಲ್ಲಿ ಹಾಕೋಬಹುದು. ತಗೊಳಕ್ಕೆ ಏನಾಗಬೇಕು? ಸೂರ್ಯೋದಯ ಆಗಲೇಬೇಕು. ಯಾವ್ದ